ಓಕೆ, ಸ್ಟಾರ್ಟ್ ಮಾಡ್ಬೋದಾ? ಇವತ್ತಿನ ಟಾಪಿಕ್ ಕರ್ನಾಟಕದಲ್ಲಿ ಕೃಷಿ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ ಅಂತ ಒಂದು ಟಾಪಿಕ್ ಕೇಳಿದೀವಿ. ಸೊ ರಿಸೆಂಟ್ ಆಗಿ ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು 3-4 ಮಂತ್ ಬ್ಯಾಕ್ ಏನಪ್ಪಾ ಅಂದ್ರೆ ಇದು ಆರ್ಟಿಕಲ್ ಬಂದಿತ್ತು, ನಿಮ್ಮೆಲ್ಲ ನೋಡಿರ್ಬೇಕು. ಹಾಗೆ ಅದೇ ಟಾಪಿಕ್ ಕರೆಂಟ್ ಅಫೇರ್ಸ್ ಟಾಪಿಕ್ ಕೇಳಿದೀವಿ. ಇದು 2020 ಕೋವಿಡ್ ಬ್ಯಾಚ್ ಅಲ್ಲಿ. ಸೊ 20 2020 106 ಪೋಸ್ಟ್ ಅಲ್ಲಿ ಕೆಇ ಎಕ್ಸಾಮ್ ಅಲ್ಲಿ ಇದೇ ಟಾಪಿಕ್ ಹೇಳಿದ್ರು ಸರ್. 125 ಮಾರ್ಕ್ಸಿಗೆ ನಮ್ಮ ಸ್ಥಳೀಯ ಲೋಕಲ್ ಪ್ರಬಂಧ ಟಾಪಿಕ್ ಇದು ಕೇಳಿದ್ರು. ಕರ್ನಾಟಕದಲ್ಲಿ ಕೃಷಿ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ ಬಗ್ಗೆ KS ಕೇಳಿದ್ರು. ಹಾಗಾಗಿ ಈ ಟಾಪಿಕ್ ಹಳಿಯಕ್ಕಿಂತ ಕರೆಂಟ್ ಅಫೇರ್ಸ್ ಕೂಡ ಹೌದು. ಯಾಕಂದ್ರೆ ಪದೇ ಅತಿ ಹೆಚ್ಚು ಆತ್ಮಹತ್ಯೆ ಆಗುವುದರಿಂದ ಸೊ ಎಕ್ಸಾಮ್ಗಳಲ್ಲಿ ಪದೇ ಟಾಪಿಕ್ ಕೇಳ್ತಾರೆ. ಸೊ ಈ ಟಾಪಿಕ್ ಈ ಎಕ್ಸಾಮ್ ಇರ್ಲಿ ಅಂತ ಕೇಳಿ ಹಾಕಿದೀವಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಈ ರೈತರ ಆತ್ಮಹತ್ಯೆ ಅಥವಾ ರೈತರಿಗೆ ಸಂಬಂಧಪಟ್ಟಂಗೆ ಕೃಷಿ ಮೇಲೆ ಒಂದು ಪ್ರಬಂಧ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್. ಯಾಕೆ ಅಂತಂದ್ರೆ ಇದು ಓಲ್ಡ್ ಟಾಪಿಕ್. ನೀವು ಹಳೆ ವರ್ಷದ ಕ್ವಶನ್ ಪೇಪರ್ಗಳು ನೋಡಿದ್ರೆ ಅದರಲ್ಲಿ ಈ ರೈತರ ಆತ್ಮಹತ್ಯೆ ಕ್ವಶನ್ಸ್ ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದ್ರ ಮೇಲೆ ಅದರಲ್ಲಿ ಏನ್ ಕೇಳಿದ್ರೆ ಕರ್ನಾಟಕದಲ್ಲಿ ಕೃಷಿ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆಗಳು. ನೀವೇನ್ ಮಾಡ್ಬೇಕು, PYQಗಳು ನೋಡ್ಬೇಕು. PYQ ನೋಡಿದಾಗ ಗೊತ್ತಾಗುತ್ತೆ ಯಾವ ಕ್ವಶನ್ಸ್ ಮುಂದಿನ ಎಕ್ಸಾಮ್ಗಳಲ್ಲಿ ಬರ್ಬೋದು ಅಂತ. ಅರ್ಥ ಆಗ್ತಿದೆ? ನಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಾವ್ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತ. ಬೇಕಾದ್ರೆ ನೋಡಿ, ನಿಮ್ಗೆ ಈ PSC ಎಕ್ಸಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು ಬರ್ತಿರ್ತಾರೆ. ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಅಂದ್ರೆ ಈ ರೈತರ ಆತ್ಮಹತ್ಯೆ ಅನ್ನೋ ಒಂದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಾವು ಒಂದು ಸ್ಟ್ರಾಟಜಿ ಮಾಡ್ಕೋಬೇಕು. ಒಂದು 10 to 15 ಟಾಪಿಕ್ಸ್ ನಾವು ಮೊದಲೇ ರೆಡಿ ಇದ್ಬಿಡ್ಬೇಕು. ಅರ್ಥ ಆಯ್ತಾ? 15 ಟಾಪಿಕ್ಸ್ ಮೊದಲೇ ರೆಡಿ ಇತ್ತು ಅಂತಂದ್ರೆ ಎಕ್ಸಾಮ್ಗೆ ನಾವು ಈ ಬರೆಯಕ್ಕೆ ಈಸಿ ಆಗುತ್ತೆ. ಮತ್ತೆ ಬೇಗ ಏನ್ ಮಾಡ್ಬೋದು, ಟೈಮ್ ಸೇವ್ ಮಾಡ್ಬೋದು. ನೀವೇನಾದ್ರೂ ಪ್ರಿಪೇರ್ ಆಗಿರ್ಲಿಲ್ಲ ಅಂತಂದಾಗ ಅಲ್ಲಿ ಯೋಚನೆ ಮಾಡಿ ಬರೆಯಕ್ಕೆ ಹೋದಾಗ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನೀವು 40 ಮಿನಿಟ್ಸ್ ತಗೊಳೋರು ಏನ್ ಮಾಡ್ತೀರಾ, 45 ಮಿನಿಟ್ಸ್ ಅಥವಾ 50 ಮಿನಿಟ್ಸ್ ತಗೊಂಡ್ಬಿಡ್ತೀರಾ. ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಲೇಷನ್ ರೈಟಿಂಗ್ ಟೈಮ್ ಹೋಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನೀವು ಈ ಬೆಸ್ಟ್ ಸ್ಟ್ರಾಟಜಿ ಅಂದ್ರೆ, ಈಗ ರೈತರ ಆತ್ಮಹತ್ಯೆ ಅಂತ ತುಂಬಾ ಈಗ ಇದನ್ನ ಆಲ್ರೆಡಿ 1992 ಇಂದಲೂ ಕೇಳ್ತಲೇ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ. ಇದು ಒಂದು ಫಾರ್ಮಲ್ ಕೇಳ್ತಲೇ ಇರ್ತಾರೆ. ಅದಕ್ಕೋಸ್ಕರ ನಿಮ್ಗೊಂದಷ್ಟು ಡಾಟಾಸ್ಗಳು, ನಿಮ್ಗೊಂದಷ್ಟು ಏನೋ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಅದಕ್ಕೆ ರಾತ್ರಿ ಸರಿ ಅದು ಫ್ಯಾಕ್ಟ್ಸ್ಗಳೆಲ್ಲ ಹೇಳ್ತಾರೆ ಈಗ. ಸರ್, ಇವಾಗ ಯಾಕೆ ಈಗ ನಿಮ್ಗೆ ಒಂದು ಕ್ಲಾರಿಟಿ ಇರಬೇಕು ಹುಡುಗರಿಗೆ. PSI ಫಸ್ಟ್ ಪೇಪರ್ಗೆ ಸರ್, ಎಸ್ಪೆಷಲಿ ಪ್ರಬಂಧಿಗೆ, ಈಗ ಎಕ್ಸಾಮ್ಗಳಲ್ಲಿ UPSC ಎಕ್ಸಾಮು ದಲ್ಲಿ ಪಾಸ್ ಆದಂತ IAS ಅಥವಾ IPS ಅಧಿಕಾರಿಗಳು ಸರ್, ಇವರು PSI ಫಸ್ಟ್ ಪೇಪರ್ಗೆ ಕ್ವಶನ್ ತೆಗಿತಾರೆ ಸರ್. ಯಾವಾಗೂ KSP ನಿಮ್ ಡಿಪಾರ್ಟ್ಮೆಂಟ್ ಇದ್ರಲ್ಲ ಸರ್, ಅವ್ರು ತೆಗಿತಿದ್ರು. ಬಟ್ ಈ KE ದಾರಿಗೆ ಸ್ವಲ್ಪ ವ್ಯತ್ಯಾಸ ಆಯ್ತು. ಹೌದಾ? ಇವ್ರು ಡಿಪಾರ್ಟ್ಮೆಂಟ್ ತೆಗೆದ್ರು. ಇವ್ರು ಓದುದು ಆಲ್ಮೋಸ್ಟ್ UPSC ಓದಿ ಬಂದಿರ್ತಾರೆ ಸರ್. UPSC ಅಲ್ಲಿ ಪ್ರಬಂಧ ಟಾಪಿಕ್ ಇರೋದ್ರಿಂದ ನಿಮ್ ಬುಕ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ ಸರ್. IAS ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಎಲ್ಲ ಕ್ವಶನ್ ಪೇಪರ್ ಕೂಡ ಕಿಟ್ಟಿ ಕಾಂಪಿಟೇಷನ್ ಇದ್ದಂತ ಬುಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀವಿ. ಒಂದೇ ಕಡೆ ತಂದಿದ್ದೀವಿ. ಯಾವಾಗ IAS ಎಕ್ಸಾಮ್ ಪ್ರಬಂಧ ಎಲ್ಲ ಟಾಪಿಕ್ ಹಾಕಿದ್ದೀವಿ. ಆ ಪ್ರಬಂಧ ಟಾಪಿಕ್ ನೋಡಿದಾಗ ಅವ್ರು IPS ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಕ್ವಶನ್ ಪೇಪರ್ ತೆಗೆಯೋದ್ರಿಂದ ಅವ್ರು ಏನ್ IAS ಅಲ್ಲಿ ಓದಿರ್ತಾರಲ್ಲ ಅದೇ ಟಾಪಿಕ್ ಯಥಾಸ್ಥಿತಿ ಕಾಪಿ ಮಾಡ್ತಾರೆ ಸರ್. ಇದು ಎಲ್ಲಿದು ಮಾಡ್ಕೊಂಡ್ ಬಂದ್ರು, 2019 ಕಾಪಿ ಮಾಡ್ಕೊಂಡ್ ಬಂದ್ರು 2019ರಲ್ಲಿ. ಆಮೇಲೆ 2019 ನಂತರ ಎಕ್ಸಾಮ್ ಪ್ರಾಬ್ಲಮ್ ಆಗಿ ಮತ್ತೆ KE ಕೊಟ್ಟಾಗ ಚೂರು ವ್ಯತ್ಯಾಸ ಸ್ಟಾರ್ಟ್ ಆಯ್ತು. ಮತ್ತು ರಿಟರ್ನ್ ಏನ್ ಮಾಡಿದ್ದಾರೆ, ಮತ್ತೆ KSP ದವರು ನಡೆಸ್ತು ಹೇಳಿದ್ದಾರೆ. ಹಾಗಾಗಿ ಏನೇ ಕೇಳಿ ನೀವು ಏನ್ ಮಾಡ್ಬೇಕು, ಸೊ ಪವರ್ಫುಲ್ ಆಗಿ ರೆಡಿ ಇರಬೇಕು. ಹಾಗಾದ್ರೆ ನಾನು ನಿನ್ನೆ ಒಂಚೂರು ಓದೋ ಸಂದರ್ಭದಲ್ಲಿ ಸೊ ಏನು ಸರ್, ವಾಟ್ ಇಸ್ ದ ಎಸ್ಸೆ ಅಂದ್ರೆ ಏನ್ ಅದಕ್ಕೆ ಹುಡುಗರು ತುಂಬಾ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಲ್ಲಿ ಏನ್ ಚಂದ ಕೊಟ್ಟಿದ್ದಾರೆ ಸರ್ ಅಂತ ನಾನು ಒಂದು ಯೂಟ್ಯೂಬ್ ಅಲ್ಲಿ ನೋಡಿದಾಗ ಎಷ್ಟು ಚಂದ ಕೊಟ್ಟಿದ್ದಾರೆ ಅಂದ್ರೆ, ದ ಬೆಸ್ಟ್ ವರ್ಡ್ಸ್ ಏನಂದ್ರೆ ಬೆಸ್ಟ್ ವರ್ಡ್. ಹೌದಾ? ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್ ಅಂತೆ. ಅಂದ್ರೆ ಕ್ವಾಲಿಟಿ ಶಬ್ದಗಳು ಕೊಡಬೇಕು. ಬೆಸ್ಟ್ ವರ್ಡ್ ಇನ್ ಬೆಸ್ಟ್ ಆರ್ಡರ್ ಅಂದ್ರೆ ಸೀರಿಯಲ್ ಆಗಿ. ಹುಡುಗರಿಗೆ ಅದು ಗೊತ್ತೇ ಇರಲ್ಲ ಯಾವ್ದು ಕ್ವಾಲಿಟಿ ಕೊಡ್ಬೇಕು, ಹೆಂಗ್ ಸೀರಿಯಲ್ ಆಗಿ ತಗೊಂಡೋಗಿರ್ಬೇಕು, ಕೊಟ್ಟಿಲ್ಲ. ಆಮೇಲೆ ಹೆಂಗಿರ್ಬೇಕಪ್ಪ ಅಂದ್ರ ಸ್ಪಷ್ಟತೆ ಆಗಿರ್ಬೇಕು. ಸ್ಪಷ್ಟತೆ, ನಾನು ಏನು ಕೊಡ್ತಾ ಇದ್ದೀನಿ, ಎದ್ರ ಟಾಪಿಕ್ ಬಗ್ಗೆ ಬರಿತಾ ಇದ್ದೀನಿ. ಮತ್ತೆ ಹ್ಯಾಂಡ್ ರೈಟಿಂಗ್ ತುಂಬಾ ಶುದ್ಧವಾಗಿರ್ಬೇಕು. ಬರವಣಿಗೆ ತುಂಬಾ ಶುದ್ಧವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಹ್ಯಾಂಡ್ ರೈಟಿಂಗ್ ಯಾಕೆ ನೋಡಿ, ಎಲ್ಲರ ಪ್ರಬಂಧ ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ, ಹ್ಯಾಂಡ್ ರೈಟಿಂಗ್ ದುಂಡಿದ್ದವರಿಗೆ ಮಾರ್ಕ್ಸ್. ಹೌದು, ನೀವು ಕಂಪ್ಯಾರಿಟಿವ್ಲಿ ಮಾರ್ಕ್ಸ್ ವೇರಿಯೇಷನ್ ಮಾಡೋದು ಒಂದು ನಿಮ್ಮ ನೋಡಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರ್ದಾಗ ನಿಮ್ಮ ಎಸ್ಸೆಗಳನ್ನ ಓದ್ತಾರೆ. ಎಸ್ಸೆಗಳಲ್ಲಿ ಓದಿದಾಗ ನೀವು ಕ್ವಾಲಿಟಿ ಚೆನ್ನಾಗಿ ಬರ್ದಿದ್ರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಡೈರೆಕ್ಟ್ಲಿ ಪ್ರೊಫೆಷನಲ್ ಇದ್ದೇ ಇರುತ್ತೆ, ಗೊತ್ತಾಗ್ತದೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದವ್ರದ್ದು ಆಟೋಮೆಟಿಕಲಿ ಮಾರ್ಕ್ಸ್ ಜಾಸ್ತಿ ಬಂದೇ ಬರುತ್ತೆ. ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ. ನೀವು ಯಾರಾದ್ರೂ ಸೆಲೆಕ್ಟ್ ಆಗಿರ್ತಾರಲ್ಲ, ಈಗ ಫಸ್ಟ್ ಪೇಪರ್ ಅಲ್ಲಿ 36, 40 ಮೇಲೆ ಬಂದಿರೋರ್ದು ಅವ್ರದ್ದು ಹ್ಯಾಂಡ್ ರೈಟಿಂಗ್ ನೋಡಿ.
ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದ್ದೇ ಇರುತ್ತೆ. ಅದಕ್ಕೆ ಯಾಕಂದ್ರೆ ಯಾಕೆ ಬೆಸ್ಟ್ ವರ್ಡ್ಸ್ ಇರೋದ್ರಿಂದ ಸರ್ಚ್ ಮಾಡಿದಾಗ ಸರ್ ಅಲ್ಲಿ ಶಬ್ದದ ಲಿಮಿಟ್ ಇರೋದ್ರಿಂದ ಕ್ವಾಲಿಟಿ ಶಬ್ದ ಕೊಡಬೇಕು. ನೀನ್ ಏನು ಬರಿತಾ ಇದೆ ಅಂತ ಸ್ಪಷ್ಟವಾಗಿ ವ್ಯಾಲ್ಯೂಯೇಷನ್ ಮಾಡೋರಿಗೆ ಕ್ಲಾರಿಟಿ ಕೊಡ್ತಾ ಹೋಗ್ಬೇಕು. ಪ್ರಬಂಧ ಇದೇ ಮ್ಯಾಟರ್. ಈಗ ಯಾರು ಕೊಡ್ತಾರೆ ಅವ್ರು ಒಳ್ಳೆ 40+ ಮಾರ್ಕ್ಸ್ ಸಿಗುತ್ತೆ. ನಮ್ ಬ್ಯಾಚ್ ಅಲ್ಲಿ ಒಂದು ಹುಡುಗಿಗೆ 49 ಕೊಟ್ಟಿದ್ರು. ನಮ್ ಬ್ಯಾಚ್ ಅಲ್ಲಿ 49 ಪೇಪರ್ 1 ಅಲ್ಲಿ. ಅರ್ಥ ಆಗ್ತಿದ್ಯಾ? ಹಂಗಂತ ಬಿಟ್ಟು ಹುಡುಗಿ ನಾವು ಹಂಗ ಅನ್ಕೊಂಡಿದ್ವು ಏನೋ ಇದು ಯಾವ್ದೋ ಗಿರಾಕಿ ಅಂತ. ಬಟ್ ಆಮೇಲೆ ಹುಡುಗಿ ಇದು ನಮ್ಮ ಇಂಟ್ರಾಕ್ಷನ್ ಮಾಡಿದ್ಮೇಲೆ ಮತ್ತೆ ಅವ್ರ ಹತ್ರ ಅವ್ರ ಹ್ಯಾಂಡ್ ರೈಟಿಂಗ್ ಸಾಕೋದಾಗಿತ್ತು, ಮತ್ತೆ ಬರ್ದಿದ್ರು ಪೇಪರ್, ಮತ್ತೆ ಅವ್ರ RT ಪೇಪರ್ಸ್ ಅವರೇ ತೋರಿಸಿದ್ರು. ಗೊತ್ತಾಗ್ತಿದೆಯಾ? ಸುಮ್ಮನೆ ಹುಡುಗ ಫೇಕ್ ನ್ಯೂಸ್ ಹಬ್ಬಿಸ್ತಾರೆ ಅಂದ್ಬಿಟ್ಟು 49 ಬಂದಿತ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ರು. ಅಷ್ಟು ಒಂದು ಓವರ್ ರೈಟ್ ಇರ್ಲಿಲ್ಲ ಅವ್ರ ಪೇಪರ್ ಅಲ್ಲಿ. ಒಂದು ಓವರ್ ರೈಟ್, ಒಂದು ಡಾಟ್ ಹಿಂಗ್ ಹಾಕಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಬರ್ದಿದ್ರು. ಇಲ್ಲಿ RTI ಕಾಪಿ ಆಲ್ರೆಡಿ ಸರ್ ಬುಕ್ಸ್ ಅಲ್ಲಿ ತರಿಸಿದಾಗ ತಂದು ಒಂದು ಹಾಕಿದ್ವಿ, ಒಂದು 7-8 ಕಾಪಿ ಹಾಕಿದ್ವಿ. ಅವ್ರೆಲ್ಲರದು ಕೂಡ ಮಾರ್ಕ್ಸ್ ನನಗೆ ಗೊತ್ತು. ಬಟ್ ಅದರಲ್ಲಿ 39 ತಗೊಂಡವ್ರು ಕೂಡ ಇದ್ದಾರೆ, 18 ಮಾರ್ಕ್ಸ್ ತಗೊಂಡವ್ರು ಕೂಡ ಕೊಟ್ಟಿದ್ವಿ. ಎರಡೂ ಕೊಟ್ಟಿದ್ವಿ. ಯಾಕೆ ಒಂದು 18 ತಗೊಂಡ, ಯಾಕೆ ಒಂದು 39 ಮಾರ್ಕ್ಸ್ ತಗೊಂಡವ್ರು ಅಷ್ಟು ಕೂಡ ಕೊಟ್ಟಿದ್ವಿ. ಕ್ಲಿಯರಿಟಿ ಇರ್ಲಿ, ನಿಮ್ಗೆ ಗೊತ್ತಿರ್ಲಿ. RT ಕಾಪಿ ಕೂಡ ಹಾಕಿದೀವಿ. ಯಾಕೆ RT ಕಾಪಿ ಗೊತ್ತಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ಯಾವ ತರ ಎಲೆಕ್ಷನ್ ಮಾಡ್ತಾ ಇದ್ದಂತ, ಯಾವ ಮಾಡ್ತಾರಂತ. ಅದು ಆಮೇಲೆ ನಿಮ್ದು ಯಾರು ಪೇಪರ್ಗಳು ಈ ತರ ಫಿಸಿಕಲ್ ಪೇಪರ್ ಇರಲ್ಲ ಅವ್ರ ಮುಂದೆ. ನಿಮ್ದೆಲ್ಲ ಏನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಈ ತರ ಡಿಜಿಟಲ್ ಬೋರ್ಡ್ ಅಥವಾ ಕಂಪ್ಯೂಟರ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದು ನೋಡ್ಕೊಂಡು ಮಾರ್ಕ್ಸ್ ಕೊಡೋದು ನಿಮ್ಗೆ. ಗೊತ್ತಾಗ್ತಿದೆ? ನಿಮ್ ಪೆನ್ ಇಟ್ಕೊಂಡು ನಾವೀಗ ವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ಆ ತರ ವ್ಯಾಲ್ಯೂಯೇಷನ್ ಇರಲ್ಲ. ಡಿಜಿಟಲ್ ವ್ಯಾಲ್ಯೂಯೇಷನ್ ಇರುತ್ತೆ. ನೀವು ಯಾರು ಅಂತ ಗೊತ್ತಿರಲ್ಲ. ಅವ್ರು ನಿಮ್ ಸುಮ್ಮನೆ ನೋಡಿ ಅವ್ರಿಗೆ ಅಪಿಯರೆನ್ಸ್ ಚೆನ್ನಾಗಿ ಕಾಣಬೇಕು. ಹಾಕ್ದಾಗ PDF ನೋಡ್ದಂಗೆ ನೋಡ್ತಿರ್ತಾರೆ. ಚೆನ್ನಾಗಿ ಕಂಡ್ರು ಅದ್ರ ಕಂಟೆಂಟ್ ಓದ್ತಾರೆ. ನಿಮ್ದೇನಾದ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ಸ್ಕಿಪ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಅವಾಗ ಮಾರ್ಕ್ಸ್ ನ ಒಂದ್ ಸತಿ 20ಕ್ಕೆ 12, 13 ಕೊಟ್ಕೊಂಡು ಹೋಗ್ತಾರೆ. ಗೊತ್ತಾಗ್ತದೆ? ಅದಕ್ಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಇದು ಹೇಳಿ ಸರ್. ಕರ್ನಾಟಕದಲ್ಲಿ ಕೃಷಿ ಬಿಕ್ಕಟ್ಟು ನಿಮ್ಗೆ ಗೊತ್ತಿರಬೇಕು. ಈ ಟಾಪಿಕ್ ಇಬ್ಬರನ್ನು ಸಂಬಂಧಪಡುತ್ತೆ. ಒಂದು ಅಗ್ರಿಕಲ್ಚರ್ಗೆ, ಇನ್ನೊಂದು ರೈತರಿಗೆ. ಹೌದಾ? ಕರ್ನಾಟಕ, ಎಸ್ಪೆಷಲಿ ಕರ್ನಾಟಕದಲ್ಲಿ ಅಂತ ಕೊಟ್ಟಿದ್ದಾನು. ಇಲ್ಲಿ ಏನಾಗುತ್ತೆ, ಫಸ್ಟ್ ನೀವ್ ಏನ್ ಮಾಡ್ಬೇಕು, ಯಾವುದೇ ಎಸ್ಸೆ ಟಾಪಿಕ್ ಕೊಟ್ಟರು ಏನ್ ಮಾಡ್ತಾರೆ, ತುಂಬಾ ಹುಡುಗರು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀನಿ. ಅವ್ರು ಕೊಟ್ಟಿರೋ ಟಾಪಿಕ್ ಒಂದಿರುತ್ತೆ, ನಿಮಗೆ ಗೊತ್ತಿರೋದೇ ಬಂದಿರ್ತೀರಾ. ಈ ತರ ಆದಾಗ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಎಕ್ಸಾಮ್ ಬರೀತೀರಾ, ಎಕ್ಸಾಮ್ ಬರೆದು ಪೇಜ್ ತುಂಬಿಸಿರ್ತೀರಾ, ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರ್ದಿರ್ತೀರಾ. ಅವಾಗ ಏನಾಗ್ತೀರಾ, ಸಾರ್ ನಂದು ಮಾರ್ಕ್ಸ್ ಬಂದಿಲ್ಲ, ನಂದು 16 ಕೊಟ್ಟವ್ರೆ, ಬರೀ ಪೇಪರ್ 1 ಅಲ್ಲಿ ನನಗೆ ಬರೀ 25 ಬಂದೈತೆ, ಮೋಸ ಮಾಡಿದ್ದಾರೆ, ನಂದು ಸ್ಕ್ಯಾಮ್ ಆಗಿದೆ ಅಂತ ಬರ್ತೀರಾ. ಆಮೇಲೆ ಅವ್ರು RT ಕಾಪಿ ತರಿಸ್ತಾ ಗೊತ್ತಾಗುತ್ತೆ ನಿಮ್ ಬಂಡವಾಳ ಏನ್ ಬರ್ದಿದ್ದೀರಾ ಅಂತ. ಯಾಕೆ ಹಂಗಾಗುತ್ತೆ ಅಂದ್ರೆ, ನೀವೇನ್ ಅನ್ಕೊಂಡಿರ್ತೀರ, ನಾನು ಚೆನ್ನಾಗಿ ಬರ್ದಿದ್ದೀನಿ, ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು ಅಂದ್ಕೊಂಡಿರ್ತೀರಾ. ಬಟ್ ಅಲ್ಲಿ ಏನಾಗುತ್ತೆ, ನೀವು ಅಲ್ಲಿ ಕೊಟ್ಟಿರೋ ಟಾಪಿಕ್, ನೀವು ಬರ್ದಿರೋ ಟಾಪಿಕ್ ಸಂಬಂಧ ಇಲ್ದಾಗ ಅಂದಾಗ ಏನ್ ಮಾಡ್ತಾನೋ, ನೀವು ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರ್ದು, ತುಂಬಾ ಚೆನ್ನಾಗಿ ಸಬ್ ಹೆಡಿಂಗ್ಸ್ ಹಾಕಿ, ತುಂಬಾ ಚೆನ್ನಾಗಿ ಅಂಡರ್ಲೈನ್ ಮಾಡಿ, ತುಂಬಾ ಚೆನ್ನಾಗಿ ಬರ್ದ್ರು, ಕ್ವಾಲಿಟಿ ಫ್ಯಾಕ್ಟ್ಸ್ ಎಲ್ಲ ಬರ್ದಿದ್ದೀನಿ ಸರ್, ನಾನು ಎಲ್ಲ ಎಕ್ಸಾಂಪಲ್ಸ್ ಕೊಡಿ ಸರ್, ಕೋಟ್ ಹಾಕಿದ್ದೀನಿ ಸರ್ ಅಂದ್ರೂ, ಇಲ್ಲಿ ಬರ್ದಿರೋ ಟಾಪಿಕ್, ಕೊಟ್ಟಿರೋ ಟಾಪಿಕ್ಗೆ ನೀವು ಬರ್ದಿರೋ ಕಂಟೆಂಟ್ಗೆ ಸಂಬಂಧ ಇಲ್ಲ ಅಂದ್ರೆ ಮಾರ್ಕ್ಸ್ ಆಟೋಮೆಟಿಕಲಿ ತೆಗಿತಾರೆ. ಮಾರ್ಕ್ಸ್ ಹೆಂಗ್ ಕೊಡ್ತಾರೆ ಅಂತಂದ್ರೆ, ಕೊಡಿಸಲಿ, ಮಾರ್ಕ್ಸ್ ಹೆಂಗ್ ಕೊಡ್ತಾರೆ ಅಂತಂದ್ರೆ ನೋಡಿ, ಈಗ 20 ಮಾರ್ಕ್ಸ್ ಇತ್ತು ಅಂತಂದ್ರೆ ಪ್ರೆಸೆಂಟೇಷನ್ಗೆ 5 ಮಾರ್ಕ್ಸ್, ಹ್ಯಾಂಡ್ ರೈಟಿಂಗ್ಗೆ 5 ಮಾರ್ಕ್ಸ್, ಕಂಟೆಂಟ್ಗೆ 5 ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮ್ಗೆ ಓವರ್ ಆಲ್. ಗೊತ್ತಾಗ್ತಿದ್ಯಾ? ಕಂಟೆಂಟ್ ಅಂದ್ರೆ ನೀವು ಏನ್ ಬರ್ದಿದ್ದ ರಿಲೆವೆಂಟ್ ಅಂದ್ರೆ ಸಬ್ಜೆಕ್ಟ್ ರಿಲೆವೆಂಟ್ ಇದೆಯಾ, ಇವ್ನು ಬರ್ದಿರೋ ಟಾಪಿಕ್, ಕೊಟ್ಟಿರೋ ಟಾಪಿಕ್ ರಿಲೆವೆಂಟ್ ಬರ್ದಿದ್ದೀನ. ನೀವೇನ್ ಮಾಡ್ಬೇಕು, ಕೃಷಿ ಬಿಕ್ಕಟ್ಟು ಅಂತಂದ್ಬಿಟ್ಟು ನೀವೆಲ್ಲ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ನೀವು ಜಾಸ್ತಿ ಫೋಕಸ್ ನಿಮ್ದು ಕರ್ನಾಟಕದಲ್ಲಿ ಆಗಿರೋ ರೈತರ ಮೇಲೆ ಇರಬೇಕು. ಹಂಗಂದ್ಬಿಟ್ಟು ಬೇರೆ ರಾಜ್ಯದಲ್ಲಿರೋ ಅದೆಲ್ಲ ತಗೋಬಾರ್ದು. ಅರ್ಥ ಆಗ್ತಿದ್ಯಾ? ಪ್ರಪಂಚದಲ್ಲಿ ಚೀನಾದಲ್ಲೆಲ್ಲ ರೈತರು ಸಾಯ್ತಿರ್ತಾರೆ, ಅಲ್ಲಿ ಚೀನಾದಲ್ಲಿ ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು ಬಂದ್ರೆ ಇರ್ರಿಲೆವೆಂಟ್. ಹೌದು, ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದೀರಾ, ಬಟ್ ಇರ್ರಿಲೆವೆಂಟ್ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಕರ್ನಾಟಕದಲ್ಲಿ ಕೊಟ್ಟಾಗ ನೀವು ಜಾಸ್ತಿ ಫೋಕಸ್ ಕರ್ನಾಟಕದಲ್ಲೆಲ್ಲ ಆಯ್ತು, ಯಾವ ರಾಜ್ಯ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನ ರೈತರು ಸತ್ತು, ಎಷ್ಟು ರೈತರ ಹೋರಾಟಗಳದು, ಯಾಕೆ ರೈತರುಗಳು ಸಾಯ್ತಾರೆ. ಕರ್ನಾಟಕ ಎಸ್ಪೆಷಲಿ ಏನಾಗುತ್ತೆ, ಒಂದೊಂದು ರಾಜ್ಯದಲ್ಲೂ ರೈತರ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ರಾಜಸ್ಥಾನದಲ್ಲಿ ಬೇರೆ ಸಮಸ್ಯೆ ಇರುತ್ತೆ, ಕರ್ನಾಟಕದಲ್ಲಿ ಬೇರೆ ಸಮಸ್ಯೆ, ಕೇರಳದಲ್ಲಿ ಬೇರೆ ಸಮಸ್ಯೆ, ತಮಿಳುನಾಡು ಬೇರೆ ಸಮಸ್ಯೆ ಇರುತ್ತೆ. ಕರ್ನಾಟಕದಲ್ಲಿರುವ ರೈತರ ಸಮಸ್ಯೆಗಳೇನೇನು ಅವನ್ನ ನೀವು ಜಾಸ್ತಿ ಫೋಕಸ್ ಮಾಡಿ ಬರಿಬೇಕಾಗತ್ತೆ. ಅದಕ್ಕೆ ಹೇಳ್ತಿರೋದು, ಟಾಪಿಕ್ ನ ಅರ್ಥ ಮಾಡ್ಕೋಬೇಕು, ಅದಕ್ಕೆ ರಿಲೆವೆಂಟ್ ವಿಷಯಗಳನ್ನ ಬರೀಬೇಕು. ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ, ವಿಷಯಗಳು ಎಲ್ಲಿಂದ ಸಿಗುತ್ತೆ, ನೀವು ನ್ಯೂಸ್ ಪೇಪರ್ ಓದಲ್ಲ. ನಾನು ನೋಡಿದೀನಿ, ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿರೋ ಹುಡುಗರಲ್ಲಿ 90% ಜನ ಏನಾಗುತ್ತೆ, ನ್ಯೂಸ್ ಪೇಪರ್ ಓದಲ್ಲ, ಎಲ್ಲ ಮ್ಯಾಗಝೈನ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಗೊತ್ತಾಗ್ತಿದೆ? ನೀವು ನ್ಯೂಸ್ ಪೇಪರ್ ಇಲ್ಲಿ ಆಲ್ರೆಡಿ ಕೊಟ್ಟೆ ಬಿಟ್ಟಿದ್ದಾನೆ ಸರ್. ಇಲ್ಲಿ ಆಲ್ರೆಡಿ ಒಂದಂದ್ರೆ ಈ 4 ಎಕರೆ 36 ಗಂಟೆ ಜಮೀನುಗಳಲ್ಲಿ 2 ಎಕರೆ ಮಾರಾಟ ಮಾಡಿದ್ದೇನೆ ಅಂದ್ರೆ ಬೆಳಗಾವಿಯಲ್ಲಿ ಒಂದು ಘಟನೆ ಆಗಿದೆ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಜಮೀನುಗಳಿಗೆ ಸಂಬಂಧಪಟ್ಟಂತ ಒಂದು ಘಟನೆ ಆಗ್ತಾ ಇದೆ. ಸುಮ್ಮನೆ ನಾರ್ಮಲ್ ಆಗಿ ನಮ್ಮ ಸ್ಟೇಟ್ ಅಲ್ಲಿ ಇರುವಂತ ಒಂದು ಪ್ರಜಾವಾಣಿ ಫಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾನೆ. ಇವೆಲ್ಲ ಡಾಟಾಸ್ಗಳು ತಗೋಬೇಕು, ಎಕ್ಸಾಮ್ಗಳಲ್ಲಿ ತಗೊಂಡು ಬರಿಬೇಕು. ಅರ್ಥ ಆಯ್ತಾ? ಹಂಗಾಗಿ ನಮಗೆ ರಿಲೆವೆಂಟ್ ಇರಬೇಕು. ಅದಕ್ಕೆ ಟಾಪಿಕ್ ಹೇಳ್ತಾರೆ, ಕೃಷಿ ಮತ್ತೆ ರೈತರ ಆತ್ಮಹತ್ಯೆ ಅಂತ 2 ಟಾಪಿಕ್ ಅರ್ಥ ಮಾಡಬೇಕು. ಎಸ್ಪೆಷಲಿ ಕರ್ನಾಟಕದಲ್ಲಿ ಆಗ್ತಿರುವ ರೈತರ ಆತ್ಮಹತ್ಯೆ ಬಗ್ಗೆ ಈ ಎಸ್ಸಿನಲ್ಲಿ ಬರೀತಿರ್ಬೇಕು. ನೋಡಿ, ಅವಾಗ ಕರ್ನಾಟಕದಲ್ಲಿ ಎಷ್ಟು % ನೀವೆಲ್ಲ ಡಾಟಾಗಳು ಯಾಕೆ ಕೊಡಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಎಷ್ಟು % ಜನ ಕೃಷಿ ಅವಲಂಬಿತರಾಗಿ ಟೋಟಲ್ ಜನಸಂಖ್ಯೆನಲ್ಲಿ, ಅದರಲ್ಲಿ ವರ್ಷದಲ್ಲಿ ಎಷ್ಟು ರೈತರು ಆತ್ಮಹತ್ಯೆ ಆಗ್ತಾ ಇದೆ,
ಗೊತ್ತಾಗ್ತಿದ್ಯಾ? ಈ ರೀತಿ ಫ್ಯಾಕ್ಟ್ಸ್ ಬರೋದ್ರಿಂದ ಏನಾಗುತ್ತೆ, ನಿಮ್ಮ ಇದಕ್ಕೆ ಗೊತ್ತೆ. ನೆಕ್ಸ್ಟ್ ಏನಕ್ಕೆ ಸಾಯ್ತಾ ಇದಾರೆ ಅಂದ್ರೆ ಸಾಲ ಮಾಡ್ಕೊಂಡು. ಅವ್ರ ಸರಾಸರಿ ಸಾಲ ಎಷ್ಟಿದೆ ವರ್ಷಕ್ಕೆ ಅಂತ ನೋಡಿದಾಗ 2.5 lakhs ವರ್ಷಕ್ಕೆ ಸಾಲ ಮಾಡ್ತಾರೆ. ನೆಕ್ಸ್ಟ್ ಯಾಕೆ ಸಾಯ್ತಾ ಇದಾರೆ ಅಂತಂದ್ರೆ, ಸಾಲ ಯಾಕೆ ಮಾಡ್ತಾರೆ ಅಂತಂದ್ರೆ, ಗೊಬ್ಬರ ಅಥವಾ ಹಾಕ್ದಾಗ ಕರೆಕ್ಟಾಗಿ ಮಳೆ ಬರ್ತಿಲ್ಲ, ಮಳೆ ಬಂದಾಗ ಬೆಳೆ ಆಗ್ತಿಲ್ಲ, ಬೆಳೆನ ಕರೆಕ್ಟಾಗಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ಸಿಗ್ತಿಲ್ಲ. ಇವೆಲ್ಲ ಫ್ಯಾಕ್ಟ್ಸ್ ನೋಡಿ, 4 ಫ್ಯಾಕ್ಟ್ಸ್ಗಳು ನೀಟಾಗಿ ನೀವು ಒಂದೊಂದು ಆರ್ಗನೈಸ್ ಆಗಿ ಬರ್ದಾಗ ಏನಾಗುತ್ತೆ, ನಿಮಗೆ ಒಂದಕ್ಕೊಂದು ರಿಲೆವೆಂಟ್ ನೋಡ್ಕೊಂಡು ಬರೀಬೇಕು. ಓಕೆನಾ? ಅದೇ ಸರ್, ಇವಾಗ ಇದು ಇಂಪಾರ್ಟೆಂಟ್ ಏನಂತಂದಾಗ ಇಲ್ಲಿ ಇವು ಡಾಟಾಸ್ಗಳು ತಗೊಂಡು ಬರೆಯೋದು ಒಂದು ಕಲಿಬೇಕು ಸರ್. ಹೌದು. ಯಾಕಂತ ಡಾಟಾಸ್ಗಳು ಇದರಷ್ಟೇ ಅಲ್ಲ, ಈ ಡಾಟಾಸ್ಗಳಿಗೆ ನಾವೇನಂತೀವಿ ಅಂದ್ರೆ ಉಪಕಾರ ಹಚ್ಚಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಇಂಟ್ರೊಡಕ್ಷನ್ ಇಳಿಸ್ಬೇಕು. ಆ ತರ ಯಾವ ವಿದ್ಯಾರ್ಥಿ ಮಾಡ್ತಾನೆ ಅವನು ಒಳ್ಳೆ ಮಾರ್ಕ್ಸ್ ಬರುತ್ತೆ, ಡೌಟೇ ಇಲ್ಲ. ಇದು ಒಂದು ಮೈಂಡಲ್ಲಿ ಇರಬೇಕು. ಯಾಕಂದ್ರೆ 48% ಕೃಷಿ ಅವಲಂಬಿತರಾಗಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ ಪ್ರಸ್ತುತ. ಹೌದಾ? ಸೊ 1,91,791 ಚದರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಒಳಗೊಂಡಂತೆ ಕರ್ನಾಟಕ ಇದೆ ಸರ್. ಜನಸಂಖ್ಯೆಯಲ್ಲಿ ಇಷ್ಟು ಪ್ರದೇಶ 6ನೇ ಸ್ಥಾನದಲ್ಲಿ ಏನಿದೆ. ಹಾಗಾದ್ರೆ ಇಷ್ಟೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಇಷ್ಟೊಂದು ಇರೋದ್ರಿಂದ ಅದರಲ್ಲಿ ಬರೀ ಸಾಲದಲ್ಲಿನೇ 2.5 ಲಕ್ಷದಷ್ಟು ಸರಾಸರಿ ಸಾಲದಿಂದ ಬೀಳ್ತಾರೆ. ಸಾಲದಿಂದ ಅಂದಾಗ ಹಲವಾರು ಕಾರಣಗಳು ಇರ್ಬೋದು. ಎಕ್ಸಾಂಪಲ್ ಆಗಿ ಸಾಮಾಜಿಕ ಕಾರಣ ಆಗಿರ್ಬೋದು. ಸಾಮಾಜಿಕ ಕಾರಣ ಅಂತಂದಾಗ ಅವರಿಗೆ ಒಂದು ಹಬ್ಬ ಆಚರಣೆ ಮಾಡಬಹುದು, ಜಾತ್ರೆ ಆಚರಣೆ ಮಾಡಬಹುದು, ಈ ತರ ಕಾರಣಗಳು ಇರ್ತಾವ ಸರ್. ಅವೆಲ್ಲ ಸಾಲದಿಂದ ಇಷ್ಟೊಂದು ಜನ ಡೆತ್ ಆಗಿದ್ದಾರೆ. ಸೊ ಇವೆಲ್ಲ ಪರ್ಸೆಂಟೇಜ್ ತಗೊಂಡು ಇಂಟ್ರೊಡಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಆಮೇಲೆ ನಾನು ಒಂದು ಕೊಟೇಶನ್ ಕೊಡ್ಬೇಕಂತ ಹೇಳಿದಾಗ ಇಂಪಾರ್ಟೆಂಟ್ ಆದ ಒಂದು 4-5 ಕೊಟೇಶನ್ ಇದೆ. ಇಲ್ಲಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಜಗದೊಳೆ ದೈವ, ಅನ್ನವೇ ದೈವ ಸರ್ವಜ್ಞ ಅಂತ ಹೇಳ್ತಾನೆ. ಸೊ ಎಷ್ಟು ಚಂದ ಮಾತು ಹೇಳ್ತಾನ ಅವನು ಅಂದ್ರೆ, ಅನ್ನ ದೇವರ ಮುಂದೆ. ನೋಡಿ ಇಲ್ಲಿ ಬರಿತೀನಿ, ಇಂಥ ಕೊಟೇಶನ್ಗಳು ತಗೋ. ಈ ಒಂದೇ ಶಬ್ದ ನೋಡಿ, ಅನ್ನ ದೇವರ ಮುಂದೆ, ಅನ್ನ ದೇವರ ಮುಂದೆ ಇನ್ನೂ ದೇವರ ಉಂಟೆ ಅಂತ ಕೇಳಿ ಒಂದು ಒಳ್ಳೆ ಮಾತು ಹೇಳ್ತಾನೆ. ಅನ್ನ ದೇವರ ಮುಂದೆ ಇನ್ನೂ ದೇವರ ಉಂಟೆ, ಜಗದೋಳ ಅನ್ನವೇ ದೈವ ಸರ್ವಜ್ಞ. ನೋಡಿ ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಅನ್ನ ದೇವರಕ್ಕಿಂತ ಮುಂದೆ ಯಾವ ದೇವರು ಇಲ್ಲಂತೆ ಸರ್. ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಇದು ಏನು ಅಗ್ರಿಕಲ್ಚರ್ ಬಗ್ಗೆ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಸರ್ವಜ್ಞ. ಈ ರೀತಿ ನೀವು ಇನ್ನೊಂದು ಕರ್ನಾಟಕ ಸರ್, ಕರ್ನಾಟಕ ಪ್ರಬಂಧ ಇರೋದ್ರಿಂದ ಕರ್ನಾಟಕ ವ್ಯಕ್ತಿ ಬಗ್ಗೆ, ಅದು ಅನ್ನದೇವ ಅಂದ್ರೆ ಇದರ ಅಗ್ರಿಕಲ್ಚರ್ ಇದು ಕೃಷಿ ಬಿಕ್ಕಟ್ಟು ಬಗ್ಗೆ, ಆತ್ಮಹತ್ಯೆ ಬಗ್ಗೆ ರಿಲೇಟಿವ್ ಇರೋದ್ರಿಂದ ಇಂಥ ಒಳ್ಳೆ ಪ್ರಬಂಧಗಳು ಕೊಟೇಶನ್ ಕೊಡೋದ್ರಿಂದ ಪವರ್ಫುಲ್ ಆಗಿ ಆಗ್ಬಹುದು. ಈಗ ನೀವು ಬೇಕಾದ್ರೆ ಕೆಲವು ನಾನು ಹೇಳ್ದಂಗೆ ಕೆಲವು ನೀವು ಈಗ ಹೇಳ್ದೆ ಕೋಟ್ಸ್ಗಳು ಕೊಟ್ಟು ಬೇಕಾದ್ರೆ ನೀವೇನ್ ಮಾಡ್ಬೋದು, ಬರಿಬಹುದು. ಅದ್ರಲ್ಲಿ ನಾವು ಒಂದಷ್ಟು ಎಕ್ಸಾಂಪಲ್ ಗಾಂಧೀಜಿ, ಆಮೇಲೆ ಸ್ವಾಮಿನಾಥನ್ ಕಮಿಟಿ, ಆಮೇಲೆ ನೋಡಿ MS ಸ್ವಾಮಿನಾಥ್ ಕಮಿಟಿ ಹೇಳಿದಾಗ ಈ ತರದ ಬರ್ದಾಗ ಏನಾಗುತ್ತೆ, ತುಂಬಾ ಚೆನ್ನಾಗಿ ಇನ್ನು ಮಾರ್ಕ್ಸ್ ಬರುತ್ತೆ. ನೋಡಿ, ಕೃಷಿ ಬಿಕ್ಕಟ್ಟು ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ, ಇದು ಸಾಮಾಜಿಕ ವ್ಯವಸ್ಥೆ ವೈಫಲ್ಯ. ಸಾಮಾಜಿಕ ಸಮಸ್ಯೆ ವೈಫಲ್ಯ ಅಂತಂದ್ರೆ ಇಡೀ ಸಮಾಜ, ಗೊತ್ತಾಗ್ತಿದ್ಯಾ? ಸಮಾಜ ಅಂದ್ರೆ ಸರ್ಕಾರ ಬರುತ್ತೆ, ಗೊತ್ತಾಗ್ತಿದ್ಯಾ? ಮತ್ತೆ ನಾವು ಬರ್ತೀವಿ, ಗೊತ್ತಾಗ್ತಿದ್ಯಾ? ಆಮೇಲೆ ರೈತರು ಬರ್ತಾರೆ. ಇಡೀ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ನಾವೆಲ್ಲರೂ ಒಳಗೊಂಡಿರೋದಲ್ವಾ? ಹಾಗಾಗಿ ನೋಡಿ, ಈ ತರ ಅದು K ಸ್ವಾಮಿನಾಥನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದಾರೆ ಹೇಳ್ರಿ? ಅವರು ಅಗ್ರಿಕಲ್ಚರಿಸ್ಟ್ ಅಲ್ವಾ, ಕೃಷಿ ಸಂಬಂಧಪಟ್ಟಿರೋ. ಅವರು ಕಮಿಟಿಗಳನ್ನೆಲ್ಲ ರಚನೆ ಮಾಡಿ ಅವ್ರನ್ನೆಲ್ಲ ನೇಮಕ ಮಾಡಿ MS ಸ್ವಾಮಿನಾಥನ್ ಕಮಿಟಿ ಅಂತಲೇ ಬರುತ್ತೆ. ನಿಮ್ಗೆ ಪ್ರೈಸ್ ಎಲ್ಲ ಹೈಕ್ ಮಾಡ್ಬೇಕಾರೆ ಈ ತರದವು ಏನ್ ಮಾಡ್ಬೇಕು, ನೀವು ಬರಿಬೇಕು, ಗೊತ್ತಾಗ್ತಿದ್ಯಾ? ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಕ್ವಾಲಿಟಿ ಬರುತ್ತೆ. ಇವನು ಬರಿಬಹುದು. ಭಾರತದ ಹಳ್ಳಿಗಳ ವಸತಿ ಮತ್ತು ಹಳ್ಳಿಗಳು ಆತ್ಮ ಕೃಷಿಯಲ್ಲಿದೆ, ಮಹಾತ್ಮ ಗಾಂಧೀಜಿಯವರು. ಇದು ತುಂಬಾ ನೋಡಿ. ನೆಕ್ಸ್ಟ್, ರೈತನ ಕಣ್ಣೀರು ಭೂಮಿಯ ರಕ್ತ, ಯಾರು ಹೇಳ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ. ಮತ್ತೆ ರೈತ ಬದುಕಿರೆ ದೇಶ ಬದುಕುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಮ ಒಂದು ಕನ್ನಡದ ಒಂದು ಗಾದೆ ಇದೆ. ಹಾಗಾಗಿ ಇದ್ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಬಹುದು, ಏನ್ ತೊಂದರೆ ಏನಿಲ್ಲ. ಇದನ್ನೇ ಬರೀಬೇಕು ಅಂತಿಲ್ಲ. ಆಮೇಲೆ ನೀವು ಇಂಟ್ರೊಡಕ್ಷನ್ ಅಲ್ಲೇ ಬರೀಬೇಕು ಅಂತಿಲ್ಲ, ಮಧ್ಯದಲ್ಲೂ ಬರೀಬಹುದು. ಮತ್ತೆ ಕನ್ಕ್ಲೂಷನ್ ಅಲ್ಲೂ ಸಂದರ್ಭ ತಕ್ಕಂತೆ ಇವನ್ನ ಯೂಸ್ ಮಾಡಬಹುದು. ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀವಿ. ಕೊಟೇಶನ್ ಇಂಟ್ರೊಡಕ್ಷನ್ ಬಿಫೋರ್ ತಗೋಬಹುದು, ಅಥವಾ ನಿಮ್ಗೆ ಎಲ್ಲಿ ಬೇಕು ಈ ಕೊಟೇಶನ್ ಕೊಡೋದ್ರಿಂದ ಈ ಶಬ್ದ ಕ್ವಾಲಿಟಿ ಆಗುತ್ತೆ, ಇಲ್ಲಿ ಒಂಚೂರು ಕೊಡ್ಬೇಕನ್ನೋದು ಅಂತ ನೀವೆಲ್ಲ ಯೂಸ್ ಮಾಡ್ಕೋಬೇಕು. ಈಗ ನೋಡಿ, ಆರ್ಥಿಕ ಸಮಸ್ಯೆಗಳು ಹೇಳ್ತಿರ್ಬೇಕಾದ್ರೆ ಯಾಕೆ ರೈತರು ಇದನ್ನ ಏನೋ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅಂದ್ಬಿಟ್ಟು ಆರ್ಥಿಕ ಸಮಸ್ಯೆಗಳನ್ನ ಹೇಳ್ತೀರಾ. ಅದ್ರಲ್ಲಿ ನೀವು ಈ ಕೋಟ್ನ MS ಸ್ವಾಮಿನಾಥನ್ ಏನ್ ಹೇಳ್ತಾರೆ, ಕೃಷಿ ಬಿಕ್ಕಟ್ಟು ಕೇವಲ ಆರ್ಥಿಕ ಸಮಸ್ಯೆ ಅಲ್ಲ, ಅದು ಸಾಮಾಜಿಕ ವೈಫಲ್ಯ ಅಂತ ಹೇಳ್ತಾರೆ. ಭಾರತದಲ್ಲಿ ಏನಾಗ ಆರ್ಥಿಕ ರಾಯಲ್ ಕಮಿಷನ್ ಬರುತ್ತೆ ಸರ್. ಒಬ್ಬ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಮುಂದಿನ ಇದಕ್ಕೆ ಜನರಿಗೆ ಸಾಲವನ್ನು ಒಂದು ವರ್ಗಾಯಿಸಿ ಕೊಟ್ಟು ಹೋಗ್ತಾನೆ ಅಂತ ವರ್ಣನೆ. ಅಂದ್ರೆ ಒಂದಷ್ಟು ನಾನು ಹೇಳಿದೆ, ನಮ್ಮ ಹುಡುಗರಿಗೆ ಹೇಳಿದ್ದೆ, ಫಸ್ಟ್ ನೀವೇನಾದ್ರೂ ಒಂದ್ ಟಾಪಿಕ್ ಚೂಸ್ ಮಾಡ್ಕೊಂಡಾಗ ಅಟ್ಲೀಸ್ಟ್ ನಿಮ್ಗೆ ಒಂದು 2 to 3 ಏನೋ ಕೋಟೇಶನ್ಸ್ಗಳು ನೆನಪಲ್ಲಿ ಇರಬೇಕು. ಯಾವ ಕೇಳಿದ್ರು ಹೇಳಂಗೆ ನೆನಪಲ್ಲಿ ಇರಬೇಕು. ಆ ತರದ ಒಂದಷ್ಟು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿ ಟಾಪಿಕ್ಸ್ಗೆ.
ಗೊತ್ತಾಗ್ತಿದೆ. ರೈತರ ಆತ್ಮಹತ್ಯೆ ಅಂದ್ರೆ ಒಂದು 3-4 ಕೊಟೇಶನ್ಸ್ ಹೋಗ್ಬೇಡಿ ಸರ್. ಕೊಟೇಶನ್ ಬುಕ್ಸ್ ಅಲ್ಲಿ ಸುಮಾರು ಒಂದು ಎಷ್ಟು ಕೊಟ್ಟಿದ್ದೀವಿ ಅಂದ್ರೆ ಒಂದು 200-300 ಕೊಟೇಶನ್ ಕೊಟ್ಟಿದ್ದೀವಿ. ಆ ಬುಕ್ಸ್ ಅಲ್ಲಿ ಎಲ್ಲಾ ಕೊಟೇಶನ್ ಇದೆ. ರೈತರ ಸಾಮಾಜಿಕ ವಿಷಯ ಬಂದಾಗ ಒಂದು 15-20 ಕೊಟೇಶನ್ ಇದೆ. ಬರ್ಕೊಳ್ಳಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಎಜುಕೇಶನ್ ಗೆ ಕೊಟೇಶನ್ ಇದೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟೇಶನ್ ಇದೆ, ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಕೊಟೇಶನ್ ಇದೆ, ಸೈನ್ಸ್ ಅಂಡ್ ಟೆಕ್ ಕೊಟೇಶನ್ ಇದೆ, ಎಲ್ಲಾ ಕಡೆ ಇದೆ. ಅಷ್ಟು ಬಾಯ್ಪಟ್ ಹಾಕೊಂಡ್ಬಿಡಿ, ಸಂದರ್ಭ ತಕ್ಕಂತೆ ಯೂಸ್ ಮಾಡಿ ಅಷ್ಟೇ. ಒಂದು ಸಾರಿ ಬಾಯ್ಪಟ್ ಹಾಕೊಂಡ್ರೆ ಮುಗಿತಲ್ವಾ, ನೀವು ಎಲ್ಲಿ ಬೇಕಲ್ಲ ಅಲ್ಲಿ ಯೂಸ್ ಮಾಡ್ಕೊಂಡು ಪ್ರಬಂಧ ಬರೀಬಹುದು. ಈ ಕೆಲಸ ನೀವು ಮಾಡ್ಲೇಬೇಕು ಫಸ್ಟ್. ಹೌದಾ? 20 ಬರೋದ್ರೆ ಮಾಡ್ಲೇಬೇಕು. ನೋಡಿ, ಈ ತರ ಒಂದು ಇಂಟ್ರೊಡಕ್ಷನ್ ಕೊಡ್ಬೋದು. ನಾವೊಂದು ಬರ್ತೀವಿ, ಭಾರತದ ಆತ್ಮ ಕೃಷಿಯಲ್ಲಿದೆ ಎಂದು ಮಹಾತ್ಮ ಗಾಂಧಿ ಹೇಳಿದ್ರು. ಅಲ್ಲಿ ಹೇಳೋದು ಮಹಾತ್ಮ ಗಾಂಧಿ ಏನಂತ ಹೇಳಿದ್ರು, ಆತ್ಮ ಕೃಷಿಯಲ್ಲಿದೆ, ಭಾರತದ ಆತ್ಮ ಕೃಷಿಯಲ್ಲಿದೆ ಅಂತ ಹೇಳಿದ್ರು ಅಂತ ಆಗಿದ್ರು. ಅದನ್ನ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದಕ್ಕೆ, ಭಾರತದ ಆತ್ಮ ಕೃಷಿಯಲ್ಲಿದೆ ಎಂದು ಮಹಾತ್ಮ ಗಾಂಧಿ ಹೇಳಿದ್ದರು. ಆದರೆ ಇಂದು ಆತ್ಮಕ್ಕೆ ಗಾಯವಾಗಿದೆ, ಅಂದ್ರೆ ರೈತರು ಸಾಯ್ತಾ ಇದ್ದಾರೆ. ಕರ್ನಾಟಕವು ಭಾರತದ ಪ್ರಮುಖ ಕೃಷಿ ರಾಜ್ಯಗಳೊಂದು, ಹೌದಲ್ವಾ? ಹಿಂಗೆ ಇಂಟ್ರೊಡಕ್ಷನ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಹೋಗಿ. ರಾಜ್ಯದ ಒಟ್ಟು ಜನಸಂಖ್ಯೆ ಸುಮಾರು, ನೋಡಿ ಹೇಳಿದೆ, ಆ ಡಾಟಾಸ್ ಏನು ಯೂಸ್ ಮಾಡಿ ಹೆಂಗ್ ಯೂಸ್ ಮಾಡ್ತಾ ಇದೀವಿ ಅಂತ ಅಬ್ಸರ್ವ್ ಮಾಡಿ. ಏನೋ ರಾಜ್ಯದ ಒಟ್ಟು ಜನಸಂಖ್ಯೆ ಸುಮಾರು 48% ಜನರು ಕೃಷಿ ಮತ್ತು ಕೃಷಿ ಸಂಬಂಧಿತ, ಬರೀ ಕೃಷಿ ಮೇಲೆ ಡೈರೆಕ್ಟ್ ಆಗಲ್ಲ, ಅದ್ರ ಜೊತೆಗೆ ಈಗ ನೋಡಿ, ಬರೀ ಕೃಷಿ ಅಂತಂದ್ರೆ ನೇರವಾಗಿ ಕೃಷಿ ಮಾಡೋರು, ಬಟ್ ಅದ್ರ ಮೇಲೆ ಅವಲಂಬಿತವಾಗಿರೋರು ತುಂಬಾ ಜನ ಇರ್ತಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಕಸ್ಮಾತ್ ಈಗ ಕೃಷಿ ರೈತರು ಹೂವು ಬೆಳಿತಾರೆ, ಅದನ್ನ ಮಾರಾಟ ಮಾಡೋರಾಗಿರ್ಬೋದು, ರೈತರು ತರಕಾರಿ ಬೆಳಿತಾರೆ, ಅದನ್ನ ಮಾರಾಟ ಮಾಡೋರಿರ್ಬೋದು, ಮಾರ್ಕೆಟ್ಗಳು, ಟ್ರಾನ್ಸ್ಪೋರ್ಟ್ ಕಮಿಟಿಗಳು, ಅದನ್ನ ಡೀಲರ್, ಮಧ್ಯದಲ್ಲಿ ಮಾಡೋ ಡೀಲರ್ಗಳು, ಕೃಷಿ ಮಾರುಕಟ್ಟೆಗಳು, ಈ ತರ ಇರುತ್ತೆ. ಅಂದ್ರೆ ಕೃಷಿ ಸಂಬಂಧಿತ ಚಟುವಟಿಕೆ ಮೇಲೆ ಅವಲಂಬಿತ. ಅದ್ರ ಜೊತೆಗೆ ಏನು ಗೊಬ್ಬರ ಆಗಿರ್ಬೋದು, ಕೃಷಿ ಸಲಕರಣೆಗಳನ್ನ ಪ್ರಿಪೇರ್ ಮಾಡೋದು, ಇವರೆಲ್ಲರೂ ಏನಾಗುತ್ತೆ ನೇರವಾಗಿ ಮತ್ತೆ ಇಂಡೈರೆಕ್ಟ್ಲಿ ಏನಾಗಿದೆ, 40% ಆಫ್ ದಿ ಜನರು ಏನಾಗಿದೆ ಕೃಷಿ ಸಂಬಂಧಿತ ಚಟುವಟಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ರಾಜ್ಯದ GDP ಕೃಷಿ ವಲಯದ ಪಾಲು 16-18. ನೋಡಿ, ಈ ತರ GDPಗೆ ಎಷ್ಟು ಪರ್ಸೆಂಟ್ ಕೊಡ್ತಿದೆ ಅನ್ನೋದು ಇವೆಲ್ಲ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿ ವರ್ಷದ GDP ಇದರಲ್ಲಿ ನಮ್ದು ಕಡಿಮೆ ಆಗ್ತಾ ಇದೆ. ನಮ್ದು ಅದು ಪ್ರೈಮರಿ ಸೆಕ್ಟರ್ ಬರುತ್ತೆ ಕೃಷಿ. ಟರ್ಷರಿ ಸೆಕ್ಟರ್ ಜಾಸ್ತಿ ಆದಂಗೆ ನಮ್ಮ ಹೇಳ್ತೀವಿ ಪ್ರೈಮರಿ ಸೆಕ್ಟರ್ ಅಲ್ಲಿ ಏನಾಗ್ತಿದೆ, ನಮ್ದು ಪರ್ಸೆಂಟೇಜ್ ಕಡಿಮೆ ಆಗ್ತಿದೆ. ಗೊತ್ತಾಗ್ತಿದ್ಯಾ? ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ದೇಶದಲ್ಲಿ. ಸ್ವತಂತ್ರ ಸಿಗುವ ಸಂದರ್ಭದಲ್ಲಿ 56% ಇತ್ತು. ನೋಡಿ, 1950ರಲ್ಲಿ 56 ಇದ್ದದ್ದು ಈಗ ಇಷ್ಟಕ್ಕೆ ಬಂದಿದೆ. ನೋಡಿ, ಸರಿ ಹೇಳಿದ್ರು. ಈಗ ಸೇವಾ ವಲಯ ಹೆಚ್ಚಾಗಿದೆ. 1950ನಲ್ಲಿ ಇಷ್ಟಿತ್ತು. ಯಾಕೆಂದ್ರೆ ಅವಾಗ ನಮ್ದು ಬರೀ ಕೃಷಿ ಅವಲಂಬಿತರ ಮೇಲೆ ಡಿಪೆಂಡ್ ಆಗಿದ್ವಿ. ಅವಾಗ ನಿಮ್ ಬೇಕಾದ್ರೆ ಕಂಪಾರಿಸನ್ ಮಾಡಿ. 1956ರಲ್ಲಿ ಭಾರತಕ್ಕೆ ಕೃಷಿ ವಲಯದಿಂದ GDP 56% GDP ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಬಟ್ ಪ್ರಸ್ತುತ ಸ್ಥಿತಿಯಲ್ಲಿ ರಾಜ್ಯದ GDP 16% ಇಳಿದಿದೆ. ಅಂದ್ರೆ ಇಲ್ಲಿ ಏನಾದ್ರು ಕೃಷಿಗೆ ಮಹತ್ವ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಆವಾಗ ಏನಕ್ಕೆ ಅಂತಂದ್ರೆ ಆದ್ಯಾಗೂ ವಿರೋಧಾಭ್ಯಾಸವೆಂದರೆ ದೇಶಕ್ಕೆ ಅನ್ನಡಿರುವ ರೈತರಿಂದ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಾದ ಸ್ಥಿತಿಯಲ್ಲಿದೆ. ಸಾಲದ ಸ್ಥೂಲ, ಅನಿಶ್ಚಿತ ಮಳೆ, ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗದಿರುವುದು ಮತ್ತು ನೀರಾವರಿ ಸೌಲಭ್ಯದ ಕೊರತೆಯಿಂದ ರೈತರು ಆತ್ಮಹತ್ಯೆ ಶರಣಾಗಿದ್ದಾರೆ. ನೋಡಿ, ನಾವು ಇಲ್ಲಿ ಏನೇ ರೀಸನ್ ಹೇಳ್ತಾ ಇದೀವಿ ಅಂದ್ರೆ ಒಂದು ಬ್ರೀಫ್ ಆಗಿ ಹೇಳ್ತಾ ಇದೀವಿ, ಏನಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅನ್ನೋದು ಬ್ರೀಫ್ ಆಗಿ ಹೇಳ್ತೀವಿ. ಇದನ್ನ ಇನ್ ಡೀಟೇಲ್ ಆಗಿ ನಾವು ಮುಂದಿನ ಬಾಡಿ ಆಫ್ ಕೇಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಇಂಟ್ರೊಡಕ್ಷನ್ ಅಲ್ಲಿ ಏನಾಗಬೇಕು, ನೀವು ಏನ್ ಹೇಳಕ್ ಹೊಟ್ಟಿದ್ದೀರ ಅನ್ನೋದನ್ನ ಇಲ್ಲಿ ಅವರಿಗೆ ಸೂಚ್ಯವಾಗಿ ಸೂಚಿಸಬೇಕು. ನಾವೇನ್ ಈ ಪ್ರಬಂಧದಲ್ಲಿ ಏನ್ ಬರೆಯಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಹುಡುಗರು ಕೇಳ್ತಾರೆ, ಏನ್ ಬರಬೇಕು ಸರ್ ಇಂಟ್ರೊಡಕ್ಷನ್, ಏನ್ ಬರಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಇಂಟ್ರೊಡಕ್ಷನ್ ಅಂದ್ರೆ ನಥಿಂಗ್ ಬಟ್ ಎ ಟ್ರೈಲರ್. ಅಂದ್ರೆ ಯಾವ್ದಾದ್ರು ಒಂದು ಮೂವಿ ನೋಡ್ಬೇಕಾದಾಗ ನಿಮ್ಗೆ ಆ ಮೂವಿನಲ್ಲಿ ಏನೇನು ಇದೆ ಅಂತ ಅನ್ನೋದು ಒಂದು 2 ನಿಮಿಷ 3 ನಿಮಿಷ ತೋರಿಸ್ತಾರಲ್ಲ, ಅದೇ ರೀತಿ ನಿಮ್ಮ ಇಡೀ ಪ್ರಬಂಧದಲ್ಲಿ ಏನ್ ಬರೆಯಕ್ಕೆ ಕೊಟ್ಟಿದ್ದೀರ ಅನ್ನೋದನ್ನ ನೀವು ಏನ್ ಮಾಡಬೇಕು, ಇಂಟ್ರೊಡಕ್ಷನ್ ಅಲ್ಲಿ ತೋರಿಸ್ಬೇಕು. ಗೊತ್ತಾಗ್ತಿದ್ಯಾ? ನೋಡಿ, ನಾನು ಹೇಳ್ತಿದ್ವಿ, ಏನ್ ಮಾಡ್ತಿದ್ವಿ, ಯಾಕೆ ರೈತರ ಆತ್ಮಹತ್ಯೆ ಮಾಡ್ಕೊಳಕ್ ಮಾಡಿದ್ರೆ ಸಾಲದ ಸ್ಥೂಲ, ಅನಿಶ್ಚಿತ ಮಳೆ, ಕೃಷಿ ಅನಿಶ್ಚಿತ ಮಳೆ. ನೋಡಿ, ಮಳೆ ಬರದಿರುವುದು ಅಂತ ಬರೆಯೋದಕ್ಕೂ ಅನಿಶ್ಚಿತ ಮಳೆ ಬರೆಯೋದಕ್ಕೂ ವ್ಯತ್ಯಾಸ ಇದೆ. ಪದಗಳ ಬಳಕೆ ಅರ್ಥ ಆಗ್ತಿದ್ಯಾ? ಅನಿಶ್ಚಿತ ಮಳೆ ಅಂತಂದ್ರೆ ಅನ್ಸರ್ಟನ್, ಯಾವಾಗ ಬೇಕಾದ್ರೂ ಬರುತ್ತೆ, ಕರೆಕ್ಟ್ ಟೈಮಿಗೆ ಬರಲ್ಲ. ಅದು ಗೊತ್ತಾಗ್ತಿದೆ. ಮಳೆ ಬರದಿರುವುದು ಅಂದ್ರೆ ಮಳೆ ಬರ್ದಲೇ ಇರೋದು ಅಂತ ಕೆಲವು ಹುಡುಗರು ಯೂಸ್ ಮಾಡ್ತಾರೆ, ಮಳೆ ಬರದಿರುವುದು ಅಂತ. ಆ ತರ ಬರಿಬಾರ್ದು. ಪದಗಳ ಬಳಕೆ ನಿಮ್ಮ ಇವಾಗ ರೈತರು ಏನ್ ಮಾಡ್ತಾರ, ಈಗ ಮುಂಗಾರು ಮಳೆ ಈಗ ಸ್ಟಾರ್ಟ್ ಆಗುತ್ತೆ ಜೂನ್ ಅಲ್ಲಿ. ಬರ್ತಾ ಟೈಮ್ ಅಲ್ಲಿ ಎಲ್ಲರೂ ಹೊಲಗಳನ್ನು ಬಿತ್ತಕ್ಕೆ ರೆಡಿ ಮಾಡಿರ್ತಾರೆ. ಒಂದು ಟೈಮ್ ಮಳೆ ಬಂದ್ಬಿಡುತ್ತೆ. ಬಂದ ತಕ್ಷಣ ರೈತರೆಲ್ಲ ಬಿತ್ತಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಮತ್ತು ಅದು ಕೆಲವು ಎಷ್ಟೋ ದಿನಗಳ ಮಳಿನೇ ಬರಕ್ಕಾಗಲ್ಲ ಸರ್. ಅದು ಆಮೇಲೆ ಏನಾಗುತ್ತೆ, ಬೆಳೆಗಳ ನಷ್ಟ ಆಗುತ್ತೆ, ಬಿಕ್ಕಟ್ಟು ಉಂಟಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿ, ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಸಿಗದಿರುವುದು ಅಲ್ವಾ. ನೆಕ್ಸ್ಟ್, ನೀರಾವರಿ ಸೌಲಭ್ಯದ ಕೊರತೆಯಿಂದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ನೆಕ್ಸ್ಟ್, NCRB ದತ್ತಾಂಶದ ಪ್ರಕಾರ ನಾನು ಹೇಳಿದೆ, ಯಾವುದೇ ಒಂದು ನಿಮ್ ಬಂದ್ರೆ NCRB ಡಾಟಾ ತಗೊಳ್ಳಿ ಅಂದ್ರೆ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಅರ್ಥ ಆಗ್ತಿದ್ಯಾ? ಕರ್ನಾಟಕದಲ್ಲಿ ವಾರ್ಷಿಕ ಸರಾಸರಿ ಅದು ನಿಮ್ಮ ಪ್ರಬಂಧದಲ್ಲಿ ಮೆನ್ಷನ್ ಮಾಡಿದ್ರೆ ಕೈ ಎತ್ತಿರಿ. 1 2 3 ನಮ್ಮ ಹುಡುಗರು ಮಾಡಿರ್ತಾರೆ. ಯಾಕೆ ನಾವು 4 ಜನ ಮಾಡಿದ್ದಾರೆ. 4 ಜನ ಅವ್ರು ರೆಗ್ಯುಲರ್ ಕ್ಲಾಸಿಗೆ ಬರೋದ್ರಿಂದ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ಯಾವನ್ ಜಸ್ಟ್ ವ್ಯಾಲ್ಯೂಯೇಷನ್ ಅಲ್ಲಿ ನೋಡ್ಬಿಟ್ರೆ ಮುಂದೆ ಓದಕ್ ಹೋಗಲ್ಲ. 100% ಸತ್ಯ. ಈ ಹುಡುಗನಿಗೆ ಜ್ಞಾನ ಇದೆ, ಹೌದು, ಪಕ್ಕ ತಿಳ್ಕೊತಾನೆ. ವ್ಯಾಲ್ಯೂಯೇಷನ್ ಮಾಡೋನು 100% ತಿಳ್ಕೊತಾರೆ. ಇದರ ಪ್ರಕಾರ ನೀವು ಕರ್ನಾಟಕದ ವಾರ್ಷಿಕ ನೋಡ್ರಿ, 1 ವರ್ಷದ ಇಷ್ಟು ಜನರು ಆತ್ಮಹತ್ಯೆ ಮಾಡ್ತಾ ಇದಾರೆ ಅಂತ ಈ ಡಾಟಾ ಬಂದ್ಬಿಟ್ರೆ
ಸಾಕು ಅವ್ನು ಇಂಟ್ರೊಡಕ್ಷನ್ ಅಲ್ಲಿ ಫಿದ್ ಆಗಿ ಈ ಹುಡುಗನಿಗೆ ಒಂದು 16, 17, 18, 19 ಮಾರ್ಕ್ಸ್ ವರೆಗೂ ನಾ ಟಾರ್ಗೆಟ್ ಅವ್ನು ನಾವ್ ಮಾಡೋದು. ಇಂಪ್ರೆಸ್ ಮಾಡೋದು ನೀವು. ಇಷ್ಟು ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಗೊತ್ತಾ, ಪಾಯಿಂಟ್ ಹೋಗ್ತಾನೆ. ಕೊಟ್ಟಾನ ಕಾರಣಗಳು, ಪಾಯಿಂಟ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಮಾಡಿ ಲಾಸ್ಟ್ ಉಪಸ್ವರ ಚೂರ್ ನೋಡ್ತಾನೆ, ಹೌದು, ಇಲ್ಲಿ ಏನು ಕೊಟ್ಟಿದ್ದಾನೆ ನೋಡಿ, ಅದು ಒಂದ್ ಚೂರು ಕ್ವಾಲಿಟಿ ಕೊಟ್ರೆ ಪಕ್ಕ ನೀವು PSI ಡೌಟೇ ಇಲ್ಲ. 18 ಮೇಲೆ ಪಕ್ಕ 18 ಮಾರ್ಕ್ಸ್ ನಿಮ್ಗೇನು ಇಲ್ಲಿ ಬಂದ್ರೆ ಕನ್ನಡ ಇಂಗ್ಲಿಷ್ ಟು ಕನ್ನಡ ಅಲ್ಲಿ ಇದ್ದ ಟ್ರಾನ್ಸ್ಲೇಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಪ್ರೆಸೆ ನೀವು ಅಲ್ಲಿ 40 ಮಾರ್ಕ್ಸ್ ಕ್ರಾಸ್ ಆಯ್ತಾ. ನೋಡ್ರಿ, ಆಮೇಲೆ ಈ ಸಂಖ್ಯೆ ಕೇವಲ ಅಂಕಿಅಂಶ ಅಲ್ಲ, ಇದು ಒಂದು ಕುಟುಂಬದ ಸಾವು. ಒಂದು ಮನೇಲಿ ಇದೆಲ್ಲ ಆಲ್ಮೋಸ್ಟ್ ಇವೆಲ್ಲ ನೀವೆಲ್ಲ ಕೃಷಿ ಕುಟುಂಬದಿಂದ ಬಂದವ್ರೆ ಆಲ್ಮೋಸ್ಟ್ ಎಲ್ಲರೂ. ಈಗ ಒಂದ್ ಮನೇಲಿ ಒಬ್ಬ ರೈತ ಸತ್ತ ಅಂತಂದ್ರೆ ಅವನ ಇಡೀ ಕುಟುಂಬಕ್ಕೆನೆ ಏನಾಗುತ್ತೆ, ನಷ್ಟ ಆಗುತ್ತೆ. ನೋಡಿ, ಅದಕ್ಕೆ ಹೇಳ್ತಾರೆ ಈ ಇದು ಕೇವಲ ಅಂಕಿಅಂಶವಲ್ಲ, ಒಂದು ಕುಟುಂಬದ ಸಾವು, ಒಂದು ಮಕ್ಕಳ ಭವಿಷ್ಯದ ನಾಶ ಅಲ್ವಾ. ಈ ರೀತಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರೋದು, ನಾವು ಒಂದು ಡೀಟೇಲ್ ಆಗಿ ಹೇಳಿದ್ವಿ. ನೋಡಿ, ಇಲ್ಲಿ ಈ ಪೀಠಿಕೆನಲ್ಲಿ ಒಂದು ಕೋಟ್ ಇದೆ, ಬರೀ ನೀವೇನ್ ಮಾಡ್ತೀರಾ, ಬರೀ ಕೋಟ್ನೆ ಬರ್ತಿದ್ರಿ. ಡಾಟಾ ಇದೆ, ಇಲ್ಲಿ ಡಾಟಾ ಇದೆ, GDP ಮೆನ್ಷನ್ ಮಾಡಿದೀವಿ, ಇಲ್ಲಿ ಒಂದು ದತ್ತಾಂಶ, ಇಲ್ಲೊಂದು ದತ್ತ ಯಾವ್ದಾದ್ರು ರಿಪೋರ್ಟ್, ಒಂದು ಸಂಸ್ಥೆ ರಿಪೋರ್ಟ್ ಕೊಟ್ಟಿದ್ದು. ನೋಡಿ, ಇಷ್ಟು ಅಂಶಗಳನ್ನ ಒಳಗೊಂಡಾಗ ನಿಮ್ದು ಪವರ್ಫುಲ್ ಒಂದು ಇಂಟ್ರಡಕ್ಷನ್ ಆಗುತ್ತೆ, ಒಂದು ಕ್ವಾಲಿಟಿ ಇಂಟ್ರಡಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವನ್ನ ಇಂಪ್ರೆಸ್ ಮಾಡಿ ಅಲ್ಲೇ ನೀವು ಹಿಡಿದಾಕೊಂಡ್ಬಿಡ್ಬೋದು ವ್ಯಾಲ್ಯೂಟರ್ನ. ಇವಾಗ ಸರ್ ನಾವು ಒಂದು ಹೇಳ್ತೀವಿ, ನೀವು ಎಲ್ಲ ನಾವು ಮೆಂಟರ್ಶಿಪ್ ಮಾಡ್ತೀವಿ, ನಾ ಜಸ್ಟ್ ಪೀಠಿಕೆ ಅಷ್ಟೇ ಓದ್ತೀವಿ. ಪೀಠಿಕೆದಲ್ಲಿನೇ ನಾವು ಹುಡುಗಂದು ಗೊತ್ತಾಗ್ಬಿಡ್ತಾನೆ ಇಷ್ಟೇ ಕ್ಯಾಂಡಿಡೇಟ್ ಇದ್ದಾನೆ. ಒಂದ್ ಗಾದೆ ಇದೆ ಗೊತ್ತಾ, ಅನ್ನ ಬೆಂದಿದೆ ಇಲ್ವ ಅಂತ ಇಡೀ ಚೆಕ್ ಮಾಡಲ್ಲ, ಒಂದ್ ಅನ್ನ ಅಗ್ಲ ತೆಗೆದು ನೋಡ್ತಾರೆ ಅಂತ. ಅದೇ ರೀತಿ ನಾವು ಅಷ್ಟೇ, ಏನಾದ್ರೂ ಒಂದು ಪ್ರಬಂಧ ಬರ್ದವನ ಹುಡುಗ, ನೀವು ಎಷ್ಟೋ ಜನ ತುಂಬಾ ಹುಡುಗರು ಬರ್ತಾರೆ, ನಾನು 2 ನಿಮಿಷ ನೋಡಕ್ ಬಿಡ್ತೀವಿ. ಯಾಕೆ ಅಂತಂದ್ರೆ ಗೊತ್ತಿರುತ್ತೆ ಇವ್ನು ಏನ್ ಬರ್ದವ್ನು ಏನ್ ಬರ್ದಿಲ್ಲ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ. ಇಂಟ್ರೊಡಕ್ಷನ್ ಅಲ್ಲಿ ಒಂದು ವ್ಯಾಲ್ಯೂ ಒಂದು ತೋರಿಸ್ತಾ ಅಂತಂದಾಗ ಮುಂದಕ್ಕೆ ಓದ್ತೀವಿ. ಅವ್ನು ಇಂಟ್ರೊಡಕ್ಷನ್ ಬರೆಯಕ್ ಗೊತ್ತಿಲ್ಲ ಅಂದಾಗ ಮುಂದಕ್ಕೆ ಓದಲ್ಲ, ಗೊತ್ತಾಗೋಗ್ಬಿಡುತ್ತೋ ಒಂದು ಎಷ್ಟೇ ಕ್ವಾಲಿಟಿ ಇಲ್ಲ. 2 ಪೇಪರ್ ಕ್ವಾಲಿಟಿ ಬರೀತಾರೆ ಸರ್, ನಿಮ್ ಪೇಪರ್ ನಾವು ಬೇರೆ ಹುಡುಗರಿಗೆ ತೋರಿಸ್ತೀವಿ. ನಿಜ, ಎಷ್ಟು ಹುಡುಗರು ನಮ್ಮ ಹಳೆ ಹುಡುಗರು ಕ್ವಾಲಿಟಿ ಬರ್ದಾರಲ್ಲ, ನೋಡಿ ಇಲ್ಲಿ ಒಬ್ಬ ಹುಡುಗ ಹೆಂಗ್ ಬರ್ದಿದ್ದಾನೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಅದು ನಿಮ್ಮೇ ಪೇಪರ್ ಕ್ವಾಲಿಟಿ ಬರ್ದಾಗ ಬೇರೆದವ್ರಿಗೆ ತೋರಿಸ್ತೀವಿ. ಆ ತರ ನೀವು ಕ್ವಾಲಿಟಿ ಬರೋದು ಟ್ರೈ ಮಾಡಿ. ಓಕೆ, ಇದು ಇಂಟ್ರೊಡಕ್ಷನ್. ನೋಡ್ರಿ, ನೀತಿ ಆಯೋಗ ಏನ್ ಹೇಳುತ್ತೆ, ರೈತರ ಆತ್ಮಹತ್ಯೆ ಎಂಬುದು ಇದು ಇಂಪಾರ್ಟೆಂಟ್ ಸರ್, ಇದನ್ನು ಕೊಡ್ಬೇಕು. ನೀತಿ ಆಯೋಗ, ಸ್ವಾಮಿನಾಥನ್ ಆಯೋಗ ಮತ್ತು NCERT ದತ್ತಾಂಶ ಇಷ್ಟೆಲ್ಲ ಕೊಟ್ರೆ ಒಳ್ಳೆ ಪವರ್ಫುಲ್ ಆಗಕ್ಕೆ ಸಾಧ್ಯ. ಓಕೆನಾ. ನೋಡಿ, ರೈತರ ಆತ್ಮಹತ್ಯೆ ಎಂಬುದು ಅಭಿವೃದ್ಧಿಯ ವೈಫಲ್ಯದ ದರ್ಪಣ ಅಂತ ಅಂದ್ಬಿಟ್ಟು ನೀತಿ ಆಯೋಗ ಹೇಳುತ್ತೆ. ಅರ್ಥ ಆಗ್ತಿದ್ಯಾ. ಈ ರೀತಿ ನೀವೇನ ಮಾಡಬೇಕು, ಈ ತರದ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ನಿಮ್ಗೆ ಒಂದು ಎಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಮುಂದೆ ಬರೋ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಈಗ ನೋಡಿ, ಕೃಷಿ ಬಿಕ್ಕಟ್ಟು ಅಂದ್ರೆ ಏನು. ಈಗ ಅಲ್ಲಿ ನಾವು ಕ್ವಶನ್ ಟಾಪಿಕ್ ಅಲ್ಲಿ ಏನಿತ್ತು ಟಾಪಿಕ್ ಏನಿತ್ತು ಮಾತಾಡ್ರೋ, ಟಾಪಿಕ್ ಏನಿತ್ತು ಕೃಷಿ ಬಿಕ್ಕಟ್ಟು. ಅಂದ್ರೆ ನಾವೀಗ ಫಸ್ಟ್ ಏನ್ ಮಾಡ್ಬೇಕು, ಕೃಷಿ ಬಿಕ್ಕಟ್ಟು. ಈಗ ಇಂಟ್ರಡಕ್ಷನ್ ಆಯ್ತು, ವಾಟ್ ಇಸ್ ಏನು ಅಗ್ರಿಕಲ್ಚರ್ ಕ್ರೈಸಿಸ್ ಅಂದ್ರೆ ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಕೃಷಿ ಬಿಕ್ಕಟ್ಟು ಎಂದರೆ ಏನನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಏನ್ ಕೃಷಿ ಬಿಕ್ಕಟ್ಟು ಎಂದರೆ ಕೃಷಿ ಕ್ಷೇತ್ರದಲ್ಲಿ ಒಟ್ಟಾರೆ ಅಸ್ಥಿರತೆ, ರೈತರ ಆದಾಯ ಕುಸಿತ, ಸಾಲಭಾರ, ಉತ್ಪಾದನಾ ವೆಚ್ಚ ಹೆಚ್ಚಳ, ಮಾರುಕಟ್ಟೆ ವೈಫಲ್ಯ, ಕೃಷಿ ಉತ್ಪಾದನತೆ ಕ್ಷೀಣತೆ, ಇವೆಲ್ಲವೂ ಒಟ್ಟಾಗಿ ರೈತರ ಜೀವನ ಮಟ್ಟವನ್ನು ಅಧೋಗತಿಗೆ ತಳ್ಳುವ ಪರಿಸ್ಥಿತಿ ಏನಂತ ಕರಿತೀವಿ, ಕೃಷಿ ಬಿಕ್ಕಟ್ಟು. ಈ ರೀತಿ ಡೆಫಿನೇಷನ್ ಕೊಟ್ಟಾಗ ನೋಡಿ, ಎಲ್ಲಿ ಇಡೀ ನಿಮ್ಗೆ ಅದು ಇಡೀ ಇದೆ ಗೊತ್ತಾಯ್ತು. ಕೃಷಿ ಬಿಕ್ಕಟ್ಟು ಅಂದ್ರೆ ಒಂದು ಡೆಫಿನೇಷನ್, ಈ ತರ ಡೆಫಿನೇಷನ್ ಬರೀಬೇಕು ಯಾವತ್ತು, ಗೊತ್ತಾಗ್ತಿದೆಯಾ. ಅದ್ರ ಬಗ್ಗೆ ಇಂಟ್ರಡಕ್ಷನ್ ಆದ್ಮೇಲೆ ಏನು ಕೃಷಿ ಬಿಕ್ಕಟ್ಟು ಎಂದರೆ ಏನಂತ ನೀವು ಹಾಕೊಳ್ಳಿ, ಕ್ವಶನ್ ಹಾಕೊಳ್ಳಿ, ಅವಾಗ ಬರೀರಿ. ಕೃಷಿ ಬಿಕ್ಕಟ್ಟು ಎಂದರೆ ಕೃಷಿ ಕ್ಷೇತ್ರದ ಒಟ್ಟಾರೆ ಅಸ್ಥಿರತೆ ಎಂದರೆ ರೈತರ ಆದಾಯ ಕುಸಿತ ಆಗಿರಬಹುದು, ಸಾಲದ ಭಾರ, ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ಬೋದು, ಮತ್ತೆ ಕೃಷಿ ಮಾರುಕಟ್ಟೆ ವೈಫಲ್ಯಗಳಾಗಿರ್ಬೋದು. ಇವನ್ನೆಲ್ಲವನ್ನೂ ಏನಂತ ಕರಿತೀವಿ ನಾವು, ಒಂದು ರೈತರ ಇದೆಲ್ಲ ಪರಿಸ್ಥಿತಿಯಿಂದ ರೈತರ ಒಂದು ಜೀವನ ಮಟ್ಟ ಏನಾಗುತ್ತೆ ಅಧೋಗತಿಗೆ ಹೋಗೋದಕ್ಕೆ ಏನಂತ ಹೇಳಿ ಕೃಷಿ ಬಿಕ್ಕಟ್ಟು ಅಂತ ಬರೀತೀವಿ. ಈ ತರ ಡೆಫಿನೇಷನ್ ಪ್ರತಿಯೊಂದಕ್ಕೂ ಇರುತ್ತೆ ಡೆಫಿನೇಷನ್. ಮಹಿಳಾ ಸಬಲೀಕರಣ ಬರಲಿ, ಬರೀರಿ, ಅದೊಂಥರ ಸ್ಟ್ಯಾಂಡರ್ಡ್. ವ್ಯಾಲ್ಯೂಯೇಷನ್ ಮಾಡೋನಿಗೆ ನೀವು ಯಾವ ಪ್ರಬಂಧ ಬರೀತೀರಿ ಆ ಪ್ರಬಂಧದಲ್ಲಿ ಸಂಪೂರ್ಣವಾಗಿ ಮೀನಿಂಗ್ ಅರ್ಥ ಮಾಡಿ ಒಂದು 3-4 ಲೈನಲ್ಲಿ ಬರಿಬೇಕು. ಯಾವುದೇ ಇರ್ಲಿ ಅದು ಬರೀಲೇಬೇಕು. ಹೀಗಾಗಿ ನಾವು ಈಗ ಸರ್ ಕೃಷಿ ಬಿಕ್ಕಟ್ಟು ಆಗತ್ತಂದ್ರೆ ಸರ್ ಅದು ಮೇನ್ ಆರ್ಥಿಕ ಸಂಕಟ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಈ 3 ವಿಷಯನಂತ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ನೋಡಿ, ಸ್ವಾಮಿನಾಥನ್ ಏನ್ ಹೇಳ್ತಾರೆ, ಕೃಷಿ ಬಿಕ್ಕಟ್ಟು ಅಂದ್ರೆ MS ಸ್ವಾಮಿನಾಥನ್ ಅವ್ರ ವ್ಯಾಖ್ಯಾನದ ಪ್ರಕಾರ ಕೃಷಿ ಬಿಕ್ಕಟ್ಟು ಎಂದರೆ ಕೃಷಿ ಲಾಭಾಯತೆ ಕ್ಷೀಣತೆ, ರೈತರ ಜೀವನ ಅಸಹನೀಯತೆ, ಕೃಷಿ ಚಟುವಟಿಕೆಯಿಂದ ಹೊರಗೆ ತಳ್ಳಲ್ಪಡುವ ಪ್ರಕ್ರಿಯೆ. ಇದು ಬರೀ ಆರ್ಥಿಕ ಸಮಸ್ಯೆ, ರಾಷ್ಟ್ರೀಯ ಭದ್ರತೆಯ ಬಿಕ್ಕಟ್ಟು ಅಂತ MS ಸ್ವಾಮಿನಾಥನ್ ಅವರು ಕೃಷಿ ಬಿಕ್ಕಟ್ಟು ಬಗ್ಗೆ ಹೇಳ್ತಾರೆ. ಬೇಕಾದ್ರೆ ನೀವು ಆ ಡೆಫಿನೇಷನ್ ಯಾರು ಬರೀಬಹುದು ಅಥವಾ ಹಿಂಗೆ ಹೇಳ್ಬೋದು. ಏನಂತ ಕೃಷಿ ಬಿಕ್ಕಟ್ಟು ಎಂದರೆ ಏನಂತ ಹಾಕ್ಬಿಟ್ಟು MS ಸ್ವಾಮಿನಾಥನ್ ಅವ್ರ ಪ್ರಕಾರ ಕೃಷಿ ಬಿಕ್ಕಟ್ಟು ಎಂದರೆ ಕೃಷಿಯಲ್ಲಿ ಲಾಭಾಯತೆ ಕ್ಷೀಣಿಸಿ ರೈತರ ಜೀವನ ಅಸಹನೀಯತೆಗೆ ಹೋಗುವುದು, ಕೃಷಿ ಚಟುವಟಿಕೆಯಿಂದ ಅವರನ್ನು ಹೊರಗೆ ತಳ್ಳಲ್ಪಡುವುದು. ನೋಡಿ, ಈಗ ಯಾಕೆ ಇಷ್ಟೋ ರೈತರ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳು ಇದ್ದಾರೆ, ಎಲ್ಲ ಯಾರಾದ್ರೂ ನಮ್ಮ ಮಗ ರೈತ ಆಗ್ರಿ ಅಂತ ಅಂದ್ಬಿಟ್ಟು ಹೇಳ್ತಿದಾರನಪ್ಪ, ಎಲ್ಲರೂ ಹೋಗ್ರಿ ಎಕ್ಸಾಮ್ ಬರೆದು ಗೌರ್ಮೆಂಟ್ ಎಕ್ಸಾಮ್ ತಗೊಳ್ರಿ ಅಂತ ಕಳ್ಸೋರು ನಿಮ್ಮ ಮನೆಯಲ್ಲಿ. ಯಾಕೆ ಅಲ್ಲಿ ಒಳ್ಳೆ ಲಾಭ ಬಂದು ಒಳ್ಳೆ ಚೆನ್ನಾಗಿ ದುಡ್ಡಿದ್ರೆ ನಿಮ್ಮನಿಗೆ ಬಾರಲೇ, ಅಲ್ಲಿಗೆ ಯಾಕೆ ಹೋಗ್ತೀಯ, ನಮ್ಮೂರಲ್ಲೇ ಆರಾಮಾಗಿ ಬೇಸಾಯ ಮಾಡು, ಒಳ್ಳೆ ದುಡ್ಡು ಬರುತ್ತೆ, ಅಲ್ಲೋಗಿ ಯಾಕೆ ಸಾಯ್ತಿ ಬೆಂಗಳೂರಲ್ಲಿ ಅಂತ ಕಳ್ಸೋರು.
ಕರೀತೀರ ಹೌತಾನೆ. ಯಾಕೆ ನಿಮ್ಮ ಎಲ್ಲ ಬಂದು ಆಲ್ಮೋಸ್ಟ್ ಇರೋಲ್ಲ 99% ಇರೋಲ್ಲ ಕೃಷಿ ಕುಟುಂಬದಿಂದ ಬಂದವರು, ನಿಮ್ಮ ತಂದೆ ತಾಯಿ ಕೃಷಿ ಮಾಡ್ಕೊಂಡೇ ಬಂದಿರೋರು. ಎಲ್ಲರೂ ನೀವೆಲ್ಲ ಬಂದು ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಏನೋ ಗೌರ್ಮೆಂಟ್ ಜಾಬ್ ತಗೋಬೇಕು, ಸೆಕ್ಯೂರಿಟಿ ಬಯಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕ್ಷೇತ್ರದಲ್ಲೂ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಲ್ವಾ. ಒಂದು ಏನಾಗುತ್ತೆ, ಸೆಕ್ಯೂರಿಟಿ ಇದ್ದಾಗ ಏನಾಗುತ್ತೆ, ಹಣ ಕರೆಕ್ಟ್ ಟೈಮಿಗೆ ಬಂದಾಗ ಮನುಷ್ಯ ಜೀವನ ಮಾಡಕ್ಕೆ ಸೆಳೆಯುತ್ತೆ. ಕೃಷಿನಲ್ಲಿ ಅದು ಆಗ್ತಾ ಇಲ್ಲ, ಅದನ್ನೇ ಬಿಕ್ಕಟ್ಟು ಅಂತ ಕರೀತಾರೆ. ಅದಕ್ಕೆ MS ಸ್ವಾಮಿನಾಥನ್ ಡೆಫಿನೇಷನ್ ಕೊಡ್ತಾರೆ, ನೀವು ಇದನ್ನ ಡೆಫಿನೇಷನ್ ಬರೀಬಹುದು. ಓಕೆನಾ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೀವು ಈ ಥರದ್ದು ನೀವು ಇನ್ನೂ ವೆರೈಟಿಗೆ ನೀವು ಟ್ರೈ ಮಾಡ್ಬೋದು ನಿಮ್ಮ ಬಾಡಿ ಆಫ್ ದಿ ಎಸ್ ಅಲ್ಲಿ. ಇಂಟ್ರೊಡಕ್ಷನ್ ಆದ್ಮೇಲೆ ನಿಮ್ದು ಫೀಲ್ಡ್ ನೀವೇನ್ ಬೇಕಾದ್ರೂ ಬರಿಬಹುದು. ಏನ್ ಬರಿಬೇಕಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಇರಬೇಕು. ಫಸ್ಟ್ ನೀವು ಏನ್ ಮಾಡ್ಬೋದು, ಸರ್ಕಾರ ಕೆಲವು ಹುಡುಗರು ಬರ್ದಿರ್ತಾರೆ, ಈಗ ಆಯ್ತಾ ಇಂಟ್ರೊಡಕ್ಷನ್ ಚೆನ್ನಾಗಿ ಬರ್ದಿರ್ತಾರೆ, ಮತ್ತೆ ಏನೋ ಡೆಫಿನೇಷನ್ ಕೊಡ್ತಾರೆ, ಡೈರೆಕ್ಟ್ ಆಗಿ ಸರ್ಕಾರ ಕೈಗೊಂಡ ಕ್ರಮಗಳು ಅಂತ ಬಂದ್ಬಿಡ್ತಾರೆ. ಕಾರಣಗಳು ಹಂಗ್ ಬರಿಬಾರ್ದು. ಫಸ್ಟ್ ಸಮಸ್ಯೆ ಬರಿಬೇಕು, ಆಮೇಲೆ ಕಾರಣ ಬರಿಬೇಕು, ಆಮೇಲೆ ಪರಿಹಾರ ಬರಿಬೇಕು, ಆಮೇಲೆ ಒಂದೊಂದು ಆದ್ಮೇಲೆ ಒಂದೊಂದು ಬರ್ದ್ಕೊಂಡು ಹೋದ್ರೆ ಬೆಸ್ಟ್ ಓಡಿಸೋದು ಬೆಸ್ಟ್ ಆರ್ಡರ್. ಶಬ್ದ ಕ್ವಾಲಿಟಿ ನೋಡಿ, ಈಗ ಕೃಷಿ ಬಿಕ್ಕಟ್ಟು ಬರೀ ಈಗಲಿಂದ ಆಗ್ತಿರೋದಲ್ಲ, ಅದು ಐತಿಹಾಸಿಕ ಹಿನ್ನೆಲೆ ಇದೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಐತೆ. ನಾವು ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾವಾಗ ಹಂತವಾಗಿ ನೀವು ಏನ್ ಮಾಡ್ಬೋದು, ಇಷ್ಟು 4 ಪಾಯಿಂಟ್ 1 2 3 4 5 6 ಪಾಯಿಂಟ್ ನ ನೀವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಮುಗಿದೋಯ್ತು. ನಾನು ನಿಮ್ಗೆ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬ್ರಿಟಿಷ್ ಕಾಲದಲ್ಲಿ ಏನೇನ್ ಪ್ರಾಬ್ಲಮ್ ಇತ್ತು, ಜಮೀನ್ದಾರ್ ಪದ್ಧತಿ ಅಲ್ಲಿದ್ದು ಪ್ರಾರಂಭ, ಅಲ್ಲಿದ್ದು ಎಲ್ಲಿವರೆಗೂ ನಮ್ಗೆ ಕೋವಿಡ್ ಬರೋವರೆಗೂ PM ಕಿಸಾನ್ ರೈತ ಸಮ್ಮಾನ್ ನಿಧಿ ಕೊಟ್ರಲ್ಲ. ಆಮೇಲೆ ಕೃಷಿ ಕಾಯ್ದೆ ಆಯ್ತು ಗೊತ್ತಾ, 3 ಕೃಷಿ ಕಾಯ್ದೆ ಮಾಡಿ 2020 ಹೋರಾಟ ಮಾಡಿದ್ರು ರೈತರು. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಬಂಧಪಟ್ಟಂತ ಕೃಷಿ ಕಾಯ್ದೆ ವಿವಾದ ಆಯ್ತು ಸರ್. 3 ಕಾಯ್ದೆ ಮಾಡಿ ಡೈರೆಕ್ಟ್ ಮಾರ್ಕೆಟ್ ಯಾವ ತರ ನಾವು ಕನಿಷ್ಠ ಬೆಂಬಲ ಬೆಲೆಗೆ ಸಪೋರ್ಟ್ ಕೊಡ್ಬೇಕಂತ ಇದು ಮಾಡಿದ್ರು. ಆಮೇಲೆ ಕೋವಿಡ್ ಟೈಮಲ್ಲಿ ಹೆಂಗೈತಿ ಸರ್, ಕೋವಿಡ್ ಟೈಮಲ್ಲಿ ಏನಾಯ್ತು, ಎಲ್ಲ ಟೊಮಾಟಿಗಳು ಎಲ್ಲ ಬಂದು ಮಾರ್ಕೆಟ್ ಬಂದು ರೈತರು ರೋಡಿಗೆ ಬಂದು ಹಾಕಿ ಹೋದ್ರು. ಯಾಕಂದ್ರೆ ಮಾರ್ಕೆಟ್ ಜನ ಇರ್ತಾನೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಈಗ ಒಬ್ರು ರೈತರು ಬೆಳೆದ ತಕ್ಷಣನೇ ಅದು ಕೊಳ್ಳೋರಿಲ್ಲ ಅಂತಂದಾಗ ಅದು ವೇಸ್ಟ್ ಆಗುತ್ತೆ ಅಲ್ವಾ. ಹಂಗಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ. ಆಮೇಲೆ ಇವೆಲ್ಲ ಪಾಯಿಂಟ್ಸ್ ಗಳು ಬರ್ಕೊಂಡು ನೀವೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇರಿತ್ತು, ಇದು ಏನೋ ಸ್ವತಂತ್ರ ನಂತರ ಏನಾಯ್ತು, ಭೂ ಸುಧಾರಣೆ ಆದಾಗ, ಹಸಿರು ಕ್ರಾಂತಿ ಆದಾಗ ಏನೇನಾಯ್ತು, ಮತ್ತೆ LPG ಸುಧಾರಣೆ ಆದಾಗ ಏನಾಯ್ತು, ಮತ್ತೆ MNS ಸ್ವಾಮಿನಾಥನ್ ಕಮಿಟಿ ಏನೇನು ಹೇಳ್ತು, ಅದಾದ್ಮೇಲೆ ಇಲ್ಲಿವರೆಗೆ ಏನ್ ಪ್ರೆಸೆಂಟ್ ಸಿಚುವೇಶನ್ ಇದೆ ಅನ್ನೋದನ್ನ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ, ಇದನ್ನೇ ನೀವು ಒಂದು 2-3 ಪ್ಯಾರಾಗ್ರಾಫ್ ಬರೆಯೋದಲ್ಲ, ಈ ಎಲ್ಲಾ ಅಂಶಗಳು ಬರಂಗೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರಬೇಕು. ಏನಂತ ಬರಬೇಕು, ಐತಿಹಾಸಿಕ ಹಿನ್ನೆಲೆ ಗೊತ್ತಾ, ಕೃಷಿ ಬಿಕ್ಕಟ್ಟಿನ ಐತಿಹಾಸಿಕ ಹಿನ್ನೆಲೆ ಅಂತ ಬರೆದ್ಬಿಟ್ಟು ಈ ಪಾಯಿಂಟ್ಸ್ ಗಳು ಬರಿಬಹುದು. ಅವನ್ನ ನೀವು ಅಂಡರ್ಲೈನ್ ಮಾಡಿ, ಬ್ರಿಟಿಷ್ ಕಾಲದಲ್ಲಿ ಒಂದೊಂದು ಮಧ್ಯದಲ್ಲಿ ಒಂದೊಂದು ಅಂಡರ್ಲೈನ್ ಮಾಡ್ಕೊಂಡ್ರೆ ಆಯ್ತು. ಇದೊಂದೆರಡು ಲೈನ್. ನಿಮಗೆ ಈ ತರ ನೀವು ಮೈಂಡ್ ಮ್ಯಾಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಾನು ಹೇಳ್ತೀನಿ, ಯಾವುದೇ ಎಸ್ಸೆ ಬರೀಬೇಕಾದ್ರೆ ನೀವು ಏನ್ ಮಾಡ್ಕೊಳ್ಳಿ, ಮೈಂಡ್ ಮ್ಯಾಪ್ ಮಾಡ್ಕೊಳ್ಳಿ ಅಂತೀನಿ. ಮೈಂಡ್ ಮ್ಯಾಪ್ ಅಂದ್ರೆ ನೀವು ಏನ್ ಬರೆಯಕ್ಕೆ ಕೊಟ್ಟಿದ್ದೀರಾ ಅದನ್ನ ಒಂದು ಪೇಜಲ್ಲಿ ಮುಂಚೆಲೆ ಬರೆದಿಟ್ಕೋಬೇಕು. ಯಾಕಂದ್ರೆ ಬರಿತಾ ನಿಮ್ದು ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಈ ರೀತಿ ಕ್ವಾಲಿಟಿ ವರ್ಡ್ಸ್ಗಳನ್ನ ಅಥವಾ ಕ್ವಾಲಿಟಿ ಕಂಟೆಂಟ್ ಬರ್ದಾಗ ನೋಡಿ, ಇಲ್ಲಿ ಬ್ರಿಟಿಷ್ ಕಾಲದಿಂದ ಹಿಡಿದು ಪ್ರೆಸೆಂಟ್ ನೀವು ಸಿನಾರಿಯೋದವರೆಗೂ ನಿಮ್ಗೆ ಕೊಟ್ಟಾಗ ನಿನ್ ಮೇಲೆ ಒಂದು ಟ್ರಸ್ಟ್ ಬರುತ್ತೆ. ಇವನ್ನೆಲ್ಲ ತಿಳ್ಕೊಂಡಿದ್ದೇನೆ, ವಿಚಾರ ತಿಳ್ಕೊಂಡಿದ್ದೇನೆ ಹುಡುಗ, ಕತೆ ಬರ್ದಿಲ್ಲ, ಕಾಗಪ್ಪ ಗೂಗಪ್ಪು ಕತೆ ಬರ್ದಿಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ? ಅದಕ್ಕೆ ಅವ ಏನ್ ಮಾಡ್ತಾನೆ, ನಿಮ್ಗೆ ಒಳ್ಳೆ ನೀವು ಹೆಂಗ್ ಬರಿಬೇಕು ಅಂದ್ರೆ KS ಆಫೀಸರ್ ಅಥವಾ UPSC ಬರೀತಾರೆ ಹುಡುಗರು ತರ ಬರೀಬೇಕು, PSI ಪ್ರಬಂಧನೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾವು ಇಷ್ಟೆಲ್ಲ ನಿಮ್ಗೆ ಏನ್ ಮಾಡ್ತಾರೆ, ಸರ್ಕಸ್ ಮಾಡಿಸ್ತಾ ಇರೋದು. ಬರೀರಿ ಅಂತ ಹೇಳಿದ್ರೆ ಯಾಕೆ ನ್ಯೂಸ್ ಪೇಪರ್ ಓದಿ, ಯಾಕೆ ಆರ್ಟಿಕಲ್ಸ್ ಓದಿ, ಯಾಕೆ ಏನು ಸಂಪಾದಕೀಯ ಓದಿ ಅಂತೀವಿ. ಇವೆಲ್ಲ ಬರಬೇಕು ಅಂತಂದ್ರೆ ನಿಮಗೆ ಸುಮ್ಮನೆ ಬರಲ್ಲ. ಅರ್ಥ ಆಗ್ತಿದ್ಯಾ? ಈಗ ಒಂದು ಸರಿ PPT ಮಾಡ್ಕೊಂಡ್ ಬರ್ಬೇಕು ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ, ಒಂದು 5-6 ವೆಬ್ಸೈಟು, ಒಂದು 4 ಬುಕ್ ಕೂತ್ಕೊಂಡು ಸರ್ಚ್ ಮಾಡಿ, ರಿಸರ್ಚ್ ಮಾಡಿ, ಟೈಪ್ ಮಾಡಿ ಕೂತ್ಕೊಂಡು ಹುಡುಗರಿದ್ದೆ ಇದೆಲ್ಲ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ನೀವೆಲ್ಲ ಹುಡುಕ್ಬೇಕು. ಇಲ್ಲ ಗೊತ್ತಿರ್ಬೇಕು, ನಿಮ್ಗೆ ಮುಂಚೆ ಓದಿರ್ಬೇಕು. ನಾವೆಲ್ಲ KS UPSC ಓದಿದ್ರೆ ನಮ್ಗೆ ಗೊತ್ತಿರುತ್ತೆ ಏನಾದ್ಮೇಲೆ ಏನ್ ಬರೀಬೇಕು ಅಂತ. ಹಂಗಾಗಿ ನೀವು ಸೋರ್ಸ್ ನ ಹುಡುಕ್ಬೇಕು, ನೀವು ಕಲೆಕ್ಟ್ ಮಾಡ್ಕೋಬೇಕು. ನಾವು ಮಾಡ್ತಿರೋ ಕೆಲಸ ನೀವು ಮಾಡಬೇಕು. ಓಕೆನಾ? ಮುಂದೆ ಹೋಗೋಣ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಈಗ ಕಾರಣಗಳು ಏನೇನು ರೈತರ ಆತ್ಮಹತ್ಯೆಗೆ ಅಥವಾ ಒಂದೊಂದು ಕಾರಣಗಳು ಅದರಲ್ಲಿ ಸಾಲ ಬಾಧೆ ಇವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಬೆಲೆ ಅಸ್ಥಿರತೆ ಗೊತ್ತಾಗ್ತಿದೆ, ಹೆಚ್ಚಿದ ಉತ್ಪಾದನೆ ವೆಚ್ಚ ಆಗಿರ್ಬೋದು, ಅನಿಯಮಿತ ಬಳೆ ಮತ್ತೆ ಬರ ಆಗಿರ್ಬೋದು, ನೀರಾವರಿ ಕೊರತೆ ಆಗಿರ್ಬೋದು, ಮಾರುಕಟ್ಟೆ ವೈಫಲ್ಯ, ಈ ಎಲ್ಲ ಇವೆಲ್ಲ ಸಬ್ಹೆಡಿಂಗ್ಸ್ ಅದರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ನೋಡಿ. ಅದರಲ್ಲಿ ನಾನು ಏನ್ ಮಾಡಿದೀನಿ, ಫ್ಯಾಕ್ಟ್ಸ್ ಕೊಟ್ಟಿದ್ದೀವಿ, MSP ಬಗ್ಗೆ ಹೇಳಿದ್ವಿ, ಏನಕ್ಕೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳಿದೀವಿ. ಗೊತ್ತಾಗ್ತಿದೆ. PDF ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ನಾವು ಸುಮ್ಮನೆ ಒಂದು ಬ್ರೀಫ್ ಐಡಿಯಾ ಹೇಳ್ತಿದ್ವಿ ಇಲ್ಲಿ. ಅರ್ಥ ಆಗ್ತಿದ್ಯಾ? ಇವನ್ನೆಲ್ಲ ನೀವು ಬರಿಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಸರ್. ಆದ್ರೆ ಇವ್ರು ಏನ್ ಮಾಡ್ತಾರೆ ಸರ್, ಹುಡುಗರು ಬರೀತಾರೆ ಈ ನೀರಾವರಿ ಕೊರತೆ ಅಂತ ಸುಮ್ನೆ ಜನರಲ್ ಆಗಿ ಬರ್ಬಿಡೋದು. ಬಟ್ ಆದ್ರೆ ಇಲ್ಲಿ ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೇವಲ 33% ಕೃಷಿ ಭೂಮಿ ನೀರಾವರಿ ಅಡಿಯಲ್ಲಿದೆ. ಆದ್ರೆ ಉತ್ತರ ಕನ್ನಡ ಅತ್ಯಂತ ಹಿಂದುಳಿದಿದೆ. ಹಾಗಾಗಿ ಕಾವೇರಿ ಆಗಿರ್ಬೋದು ಮತ್ತು ಕೃಷ್ಣ ನೋಡಿ ಸರ್, ನಮಗೆ ಉತ್ತರ ಕರ್ನಾಟಕಕ್ಕೆ ಅತಿ ಹೆಚ್ಚು ಕೃಷಿ ಇದು ಈ ಮಾಡಿದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕಾವೇರಿ. ಇವೆಲ್ಲನೇ ವ್ಯಕ್ತಪಡಿಸಬೇಕಲ್ಲಿ, ಎಕ್ಸ್ಪ್ಲೇನ್ ತುಂಬಾ ಚೆನ್ನಾಗಿ ಕೊಡಬೇಕು. ಆಮೇಲೆ 27 ಜಿಲ್ಲೆಗಳಲ್ಲಿ ಬರಪೀಡಿತ ಪ್ರದೇಶವಿದೆ.
ಸಾಮಾನ್ಯ ಮಳೆಗಿಂತ 42% ಕಡಿಮೆ ವರ್ಷಗಳಲ್ಲಿ, ಅದು ಎಸ್ಪೆಷಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ಹಾವೇರಿ ಈ ಭಾಗದಲ್ಲಿ ಆ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಅಂದ್ರೆ ಏನಿಲ್ಲ, ಈ ಸಬ್ಹೆಡಿಂಗ್ಸ್ ಬರ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದ. ನೋಡಿ ಇಲ್ಲಿ ನಾನು 1, 2, 3, 4, 5, 6 ಕೊಟ್ಟಿದ್ದೀನಿ. ನೀವು 6 ಬರೀಬಹುದು, ಅಥವಾ 4 ಬೇಕಾದ್ರೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ನೀಟಾಗಿ. ಗೊತ್ತಾಗ್ತಿದ್ಯಾ? ಜಾಸ್ತಿ ಇರುತ್ತೆ ಪಾಯಿಂಟ್ಸ್ಗಳು, ಬಟ್ ಎಲ್ಲವೂ ಬರೀ ಟೈಮ್ ಇರಲ್ಲ. ಮತ್ತೆ ನಿಮಗೆ ಏನಿರುತ್ತೆ, ನಮ್ಮ ವರ್ಡ್ಸ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅವಾಗ ಕ್ವಾಲಿಟಿ ಆಗಿ ಬರ್ಬಿಟ್ಟು ಲಾಸ್ಟ್ ಒಂದು ಪ್ಯಾರದಲ್ಲಿ ಎಲ್ಲವೂ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನಿಮ್ಗೆ ಏನು ಇನ್ನೆಲ್ಲ ಪಾಯಿಂಟ್ಸ್ ಗೊತ್ತಿರ್ತಾವಲ್ಲ, ಅದು ಲಾಸ್ಟ್ ಪ್ಯಾರದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಒಂದು 4 ಪಾಯಿಂಟ್ ಈ ತರ ಕಾರಣಗಳು ಅಂತ ಹಾಕ್ಬಿಟ್ಟು ಬೇಕಾದ್ರೆ ನೀವು ಏನೇನು ಇನ್ನು ಉಳಿದಿರೋ ಪಾಯಿಂಟ್ಸ್ಗಳನ್ನ ಬೇಕಾದ್ರೆ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ. ಇದು ಸ್ಟ್ರಾಟಜಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪರಿಣಾಮಗಳು. ಈಗ ಏನೇನಾಗುತ್ತೆ, ಕಾರಣ ತಿಳ್ಕೊಂಡ್ರೆ ಪರಿಣಾಮಗಳು ಏನೇನಾಗುತ್ತೆ, ಅದರಿಂದ ಸಾಮಾಜಿಕ ಪರಿಣಾಮಗಳು, ಆರ್ಥಿಕ ಪರಿಣಾಮಗಳು ಏನೇನಾಗ್ತದೆ ಬೇಕಾದ್ರೆ ನೀವು ಇದನ್ನ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ನೆಕ್ಸ್ಟ್ ಇದನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, ಕುಟುಂಬಗಳ ಏನಾಗುತ್ತೆ, ಸಂಕಷ್ಟಕ್ಕೊಳಗಾಗ್ತಾರೆ, ಮಕ್ಕಳ ಶಿಕ್ಷಣ ಅರ್ಧಕ್ಕೆ ನಿಲ್ಲುತ್ತೆ, ಹಳ್ಳಿಯಿಂದ ನಗರಕ್ಕೆ ವಲಸೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮಹಿಳಾ ರೈತರ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತೆ. ಯಾಕಂದ್ರೆ ಮನೇಲಿ ಒಬ್ಬ ದುಡಿಯೋ ಗಂಡಸು ಹೋದ ಅಂತಂದ್ರೆ ಪಾಪ ಮನೆ ಒತ್ತಡ ಎಲ್ಲ ಹೆಣ್ಮಕ್ಳ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ಸಾಮಾಜಿಕ ಅಸಮಾನತೆ ಜಾಸ್ತಿ ಆಗುತ್ತೆ, ಮಾನಸಿಕ ಸ್ವಸ್ಥೆ ಮತ್ತು ಮದ್ಯಪಾನ ಚಟಕ್ಕೆ ರೈತರು ಬಲಿಯಾಗ್ತಾರೆ. ಸಾಮಾಜಿಕ ಅಂತ ಬಂದಾಗ ಇಲ್ಲಿ ನಮ್ಮ ನೋಡಿದ ಪ್ರಕಾರ ನೋಡ್ಬೇಕಾದ್ರೆ, ಸಾಮಾಜಿಕವಾಗಿ ನೋಡಿದಾಗ ಆಲ್ಮೋಸ್ಟ್ ಮದುವೆ ವಿಷಯ ಅಂತ ಬರುತ್ತೆ. ಮದುವೆ ಎಂತ ಗೊತ್ತಾ ಸರ್, ನಮ್ಮಲ್ಲಿ ಎಸ್ಪೆಷಲಿ ನಾನು ತುಂಬಾ ನೋಡಿದೀನಿ, ಪ್ರತ್ಯಕ್ಷವಾಗಿ ನೋಡಿದೀನಿ. ಯಾಕಂತಂದ್ರ ತನ್ನ ಮಗಳು ಒಳ್ಳೆ ಮನೆತನದಲ್ಲಿ ಹೋಗ್ಬೇಕಂತ ಏನ್ ಮಾಡ್ತಾರೆ ಸರ್ ರೈತರು, ತಮ್ಮ ಜಮೀನುಗಳನ್ನು ಇಟ್ಟು ಒಳ್ಳೆ ಅಮೌಂಟ್ ತಗೊಂಬಂದು, ಅಥವಾ ಬ್ಯಾಂಕಲ್ಲಿ ಸಾಲ ಮಾಡಿ, ಅಥವಾ ಈ ಲೇವಾದೇವಿಗಾರರು ಇರ್ತಾರಲ್ಲ ಸರ್, ಅಂತಲ್ಲಿ ಸಾಲ ಮಾಡಿ ಒಳ್ಳೆ ಮನೆತನಗಳಲ್ಲಿ ಕೊಟ್ಬಿಡ್ತಾರೆ. ಕೊಟ್ಟಿದ್ದು ಆದ್ಮ್ಯಾಗ ಅಷ್ಟೇ ಬರೀ ಮದುವೆ ಅಂತಲ್ಲ, ಮದುವೆ ಕೂಡ ಜೋರು ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಹಬ್ಬಗಳು ಆಚರಣೆ ಮಾಡೋದು, ಹಬ್ಬಗಳು ಮತ್ತು ಜಾತ್ರೆಗಳು, ಇವರೆಲ್ಲ ಸಾಮಾಜಿಕವಾಗಿ ಜಾತ್ರೆಗಳು, ಇವನ್ನು ಬೇಕಾದ್ರೆ ಕಾರಣಗಳು ಬರೀಬಹುದು. ಹೆಚ್ಚು ಏನ್ ಮಾಡ್ತಾರೆ, ದುಂದು ವೆಚ್ಚ ಆಗಿರ್ಬೋದು. ಈ ಊರಲ್ಲಿ ನೋಡಿ, ವರ್ಷಕ್ಕೊಂದು 4-5 ಹಬ್ಬ ಇರ್ತವೆ, 4-5 ಜಾತ್ರೆ ಇರ್ತವೆ. ದುಡ್ಡೆಲ್ಲ ಏನ್ ಮಾಡ್ತಾರೆ, ಆ ಜಾತ್ರೆ ಹಬ್ಬಕ್ಕೆ ಖರ್ಚು ಮಾಡ್ಕೊಂಡು ಕಾಲ ಕಳೆದ್ಬಿಡ್ತಾರೆ. ಇವು ಸಮಸ್ಯೆನೆ. ಅರ್ಥ ಆಗ್ತಿದ್ಯಾ? ಹಂಗಾಗಿ ಈ ರೀತಿ ಸಾಮಾಜಿಕ ಸಮಸ್ಯೆಗಳು ಇನ್ನೂ ಬರೀಬಹುದು. ಎಲ್ಲದರಿಂದ ಉಂಟಾಗುವುದೇ ಆರ್ಥಿಕ ಸರ್. ಇಲ್ಲಿ ಸಾಲ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಅದಕ್ಕೆ ಫಸ್ಟ್ ನಾವು ಸಾಮಾಜಿಕ ಪರಿಣಾಮಗಳು ಹೇಳಿ, ಆಮೇಲೆ ಆರ್ಥಿಕ ಪರಿಣಾಮಗಳು ಹೇಳೋದು. ಯಾಕಂತಂದ್ರೆ ಈ ಸಾಮಾಜಿಕ ಪ್ರಾಬ್ಲಮ್ ಯಾವಾಗ ಇವ್ರು ರೆಡಿ ಮಾಡ್ಕೊಂಡಿರ್ತಾರೆ, ಆಟೋಮೆಟಿಕ್ ಅವ್ರ ಆರ್ಥಿಕ ಉಂಟಾಗಿ ಸ್ಟಾರ್ಟ್ ಆಗುತ್ತೆ. ಹಂಗೆ ಮತ್ತೆ ಆರ್ಥಿಕ ಪರಿಣಾಮಗಳಲ್ಲಿ ಹೇಳ್ಬೋದು ನೀವು, GDP ಇದು ಓವರ್ ಆಲ್ ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. GDP ಕುಸಿತ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಆಹಾರ ಉತ್ಪಾದನೆ ಭದ್ರತೆಗೆ ಏನಾಗುತ್ತೆ, ಧಕ್ಕೆ ಆಗುತ್ತೆ. ನೆಕ್ಸ್ಟ್ ಗ್ರಾಮೀಣ ಮಾರುಕಟ್ಟೆ ಕ್ಷೀಣ ಆಗುತ್ತೆ. ಇವೆಲ್ಲ ನೀವು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೋದು. ಗೊತ್ತಾಗ್ತಿದ್ಯಾ? ಹಂಗೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನ ಹೇಳ್ಬೋದು. ಅದ್ರಲ್ಲಿ ನೀವು ಬೇಕಾದ್ರೆ ಒಂದೊಂದು ನೋಡಿ. ಮತ್ತೆ ನೆಕ್ಸ್ಟ್ ಬಿಡಿ, ಇದು ವರದಿ ನೋಡಿ. ಇಲ್ಲಿ ವರದಿ ನೋಡಿದಾಗ ನೋಡಿ, ಇಲ್ಲಿ ರಿಪೋರ್ಟ್ ನೋಡಿ, ಅಂದ್ರೆ 2017 ಕೊಟ್ಟಿದ್ದೀನಿ ಸರ್. ಈಗ 2022 ಇಷ್ಟು ಜನರು ಡೆತ್ ಆಗಿದ್ದಾರೆ. ಯಾವ ರಿಪೋರ್ಟ್ ಪ್ರಕಾರ? NCERT ಇದು NCRB ರಿಪೋರ್ಟ್ ಪ್ರಕಾರ. ಇದರಲ್ಲಿ ಕರ್ನಾಟಕದ ಇಷ್ಟು ಜನ ಅಂದ್ರೆ 2392 ಜನರು ಆಗಿದ್ದಾರೆ. ಇದರಲ್ಲಿ ಲಿಸ್ಟ್ ಅಲ್ಲಿಂದಾಗ ಕರ್ನಾಟಕ 4ನೇ ಪ್ಲೇಸ್ ಅಲ್ಲಿ ಇದೆ. ಗೊತ್ತಾಗ್ತಿದೆ? ಕರ್ನಾಟಕ ಇದಾದ ಬೇಕಾದ್ರೆ ಮಧ್ಯದಲ್ಲಿ ನೀವು ಯೂಸ್ ಮಾಡಬಹುದು. ಗೊತ್ತಾಗ್ತಿದೆ? ಡಾಟಾಸ್ಗಳು ಬೇಕಾಗುತ್ತೆ. ನೆಕ್ಸ್ಟ್ ಈಗ ಆದ್ಮೇಲೆ ಸರ್ಕಾರ ಇವನ್ನ ತಡೆಯಕ್ಕೆ ಏನೇನು ಯೋಜನೆಗಳನ್ನ ತಂದಿದೆ, ರೈತರ ಆತ್ಮಹತ್ಯೆ ಮತ್ತೆ ಕೃಷಿ ಬಿಕ್ಕಟ್ಟನ್ನ ತಡೆಯಕ್ಕೆ ಏನೇನು ಯೋಜನೆಗಳನ್ನ. ಈಗ ಪ್ರಯಾರಿಟಿ ಇದು ಕೊಡ್ಬೇಕು. ಬೇಕಾದ್ರೆ 1-2 ಕೊಟ್ಟರೆ ನಡೀತದೆ ಸೆಂಟ್ರಲ್ ಗೌರ್ಮೆಂಟ್. ಯಾಕಂದ್ರೆ ಕರ್ನಾಟಕದಲ್ಲಿ ಸಂಬಂಧಪಡುತ್ತೆ, ಇದನ್ನು ರೈತರಿಗೆ ಸಂಬಂಧಪಡುತ್ತೆ. ಬಟ್ ಇವೆಲ್ಲ ಯೋಜನೆಗಳ ಬಗ್ಗೆ ನೀವೇನ್ ಮಾಡ್ಬೇಕು, 4 ಲೈನ್ ಎಕ್ಸ್ಪ್ಲೇನ್ ಕೊಡ್ಬೇಕು. ನೀವು ನಿಮ್ಗೆ 10 ಗೊತ್ತಿದ್ರೆ ನೀವು 10 ಬಗ್ಗೆ ಬರೀ ಅವಶ್ಯಕತೆ ಇಲ್ಲ. ಒಂದು 4 ಎಕ್ಸ್ಪ್ಲೇನ್ ಮಾಡ್ಬಿಟ್ಟು 5ನೇ ಪ್ಯಾರಾಗ್ರಾಫ್ ಅಲ್ಲಿ ಇನ್ನು ಈ ತರ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಮತ್ತೆ ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳನ್ನ ಬರೀಬಹುದು. PM ಕಿಸಾನ್ ಯೋಜನೆ ಆಗಿರ್ಬೋದು. ಯಾಕಂತಂದ್ರೆ ಈಗ ಮೆಂಟರ್ಶಿಪ್ ಇರೋದ್ರಿಂದ ಏನ್ ಬೇಕು ಏನ್ ಬೇಡ ಅಂತ ಹೇಳ್ತಾ ಇದೀವಿ. ಸಪ್ರೇಟ್ ಪ್ರಬಂಧ ಕ್ಲಾಸ್ ಮಾಡೋ ಟೈಮಲ್ಲಿ ಬೇರೆ ತರನೇ ಇರುತ್ತೆ, ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಅವಾಗ ನೋಟಿಫಿಕೇಶನ್ ಆದಾಗ ನಿಮ್ಗೆ ಸರ್ ಆಯ್ತು ನಾವಾಯ್ತು ಡೈಲಿ ಒಂದು ಟಾಪಿಕ್ ತಗೊಳ್ಳೋದು, 1 hour ಸಂಪೂರ್ಣವಾಗಿ ಟಾಪಿಕ್ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡುತ್ತೆ. ಈಗ ನೀವು ಬರ್ದಿದ್ದೀರಲ್ಲ, ಇದಾವೋ ಇಲ್ಲ, ನೀವ್ ಏನ್ ತಪ್ಪು ಮಾಡಿದ್ರೋ ಏನಿಲ್ಲ. ಇದು ಮೆಂಟರ್ಶಿಪ್ ಇರೋದ್ರಿಂದ ಇದರಲ್ಲಿ ನೀವು ಏನೇನ್ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಏನೇನ್ ತೆಗಿಬೇಕು, ನನ್ ತಪ್ಪಾಗಿದೆ, ಇಲ್ಲಿ ಇದು ಹಾಕಿದಾರೆ ಸರ್, ಇಲ್ಲಿ ಡಾಟಾ ಬಂದಿಲ್ಲ, ಇಲ್ಲಿ ಇಂದ ನೀವು ತಿದ್ದುಕೋಬೇಕು. ನಿಮ್ ಪೇಪರ್ ನೀವು ತಿದ್ದುಕೋಬೇಕು. ಬರೀ ನಾವೇ ವ್ಯಾಲ್ಯೂಷನ್ ಮಾಡಿ ಕೊಡಂಗಲ್ಲ. ಇವಾಗ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ನಾವು ವ್ಯಾಲ್ಯೂಷನ್ ಮಾಡಿದ್ವಿ ಗೊತ್ತಲ್ವಾ. ಇಷ್ಟು ವ್ಯಾಲ್ಯೂಷನ್ ಮಾಡಿದ್ರೆ ಇವಾಗ ನಿಮ್ಗೆ ಗೊತ್ತಾಗಬೇಕು, ಓಕೆ ನಾನು ಇಲ್ಲಿ ತಪ್ಪು ಮಾಡಿದ್ದೀನಿ, ಈ ಸ್ವಲ್ಪ ಇದು ಡಾಟಾ. ಎಷ್ಟು ಜನ ಬರ್ದಿಲ್ಲ ಬೇಕಾದ್ರೆ ನೀವೇ ಕೈ ಎತ್ತಿ. ಇದ್ರಲ್ಲಿ ಈಗ ಆಯ್ತು, ನೀವು ಇಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರೆ ಇದರಲ್ಲಿ ಒಂದು 50% ಆದ್ರೂ ಬರ್ದಿದ್ದೀರಾ? ಕೈ ಎತ್ತಿ. ಓಕೆ, ವೆರಿ ಗುಡ್. ಆಲ್ಮೋಸ್ಟ್ ಅಲ್ಲಿ ಬರ್ದಿದ್ದೀರಾ ಎಲ್ಲರೂ. ಓಕೆನಾ? ಆಯ್ತು.
ಈಗ ಮತ್ತೆ ನೀವು ಬೇಕಾದ್ರೆ ಒಂದ್ 4-5 ಕೇಂದ್ರ ಸರ್ಕಾರ ತಂದಿರುವ ಯೋಜನೆಗಳನ್ನ ಹೇಳ್ಬಹುದು. ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದ ಯೋಜನೆ ಅಷ್ಟೇ ಅಲ್ಲ, ಭಾರತ ದೇಶವು ಕೂಡ ಹಲವಾರು ಯೋಜನೆಗಳು ಅಲ್ಲಿ ಹೆಂಗ್ ಬರಿಬೇಕಂದ್ರೆ 10 ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಅಥವಾ ಚರ್ಚಿಸೋಣ ಈ ಕೆಳಗೆ ನಿಂತಿವೆ ಅಂತ ಹೇಳಿ ಅವುಗಳು ಒಂದೊಂದವಾಗಿ ಎಕ್ಸ್ಪ್ಲೇನ್ ಕೊಡ್ಕೊಂಡು ಹೋಗ್ಬೇಕು. ಅವಾಗ ಏನ್ ಮಾಡ್ಬೇಕು ನೋಡಿ, PM ಕಿಸಾನ್ ಅಂದ್ರೇನು, ವಾರ್ಷಿಕವಾಗಿ 6,000 ಆದಾಯ ಬೆಂಬಲ ಅಂದ್ರೆ ಪ್ರತಿ 3 ತಿಂಗಳಿಗೆ 2,000 ಕೊಡ್ತಾರೆ. ಪ್ರತಿ 3 ತಿಂಗಳಿಗೆ 2,000 ಕೊಟ್ಟು ವಾರ್ಷಿಕ ಅಂದ್ರೆ 1 ವರ್ಷದಲ್ಲಿ 6,000 ಅದು ನೇರ ಬ್ಯಾಂಕ್ ಠೇವಣಿ ಮುಖಾಂತರ ಅವರಿಗೆ ವರ್ಗಾವಣೆ ಆಗುತ್ತೆ. ಅವೆಲ್ಲ ಎಕ್ಸ್ಪ್ಲೇನ್ ಕೊಡ್ಬೇಕು. ನಮ್ಗೆ ಡಾಟಾಸ್ ಕೊಟ್ಟಿರ್ತೀವಿ, ತಗೊಂಡು ಎಕ್ಸ್ಪ್ಲೇನ್ ಬರೋದು ಸ್ವಂತ ಪ್ರಬಂಧ ತಯಾರು ಮಾಡಿ. ಬೆಳೆ ವಿಮೆ ಕೊಡೋದಾಗಿರ್ಬೋದು, ಮತ್ತೆ ಇದು ಅಲ್ಪ ಬಡ್ಡಿಲಿ ಸಾಲ ಕೊಡೋದಾಗಿರ್ಬೋದು, ಮತ್ತೆ ಕೃಷಿ ಮಾರುಕಟ್ಟೆ ಅವರಿಗೆ ಒಳ್ಳೆ ಬೆಲೆ ಕೊಡಕ್ಕೆ ಕೃಷಿ ಮಾರುಕಟ್ಟೆನ ಕೊಡೋದಿರ್ಬೋದು, ಮತ್ತೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲ ಸೌಕರ್ಯಗಳನ್ನ ಕೊಡೋದಿರ್ಬೋದು. ಇವೆಲ್ಲವನ್ನೂ ಸಹ ನೀವೇನ್ ಮಾಡ್ಬೋದು, ಪಾಯಿಂಟ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, ಒಂದೊಂದು ಏನು ತಗೊಂಡಿದೀವಲ್ಲ ಏನೋ ಯೋಜನೆಗಳು ಒಂದೊಂದಕ್ಕೂ ವಿಭಿನ್ನವಾಗಿದ್ದಾವೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಿಮ್ಮ ಟ್ಯಾಲೆಂಟ್ ನ ತೋರಿಸ್ಬೇಕಲ್ಲಿ ಬರಿಬೇಕಾದ್ರೆ. ಬಾಡಿ ಆಫ್ ದಿ ಎಸ್ ನಲ್ಲಿ ನಿಮ್ಮ ಟ್ಯಾಲೆಂಟ್ ತೋರಿಸಿದಾಗ ಏನಾಗುತ್ತೆ, ನಿಮ್ಗೆ ಒಳ್ಳೆ ಮಾರ್ಕ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಪರಿಹಾರ ಮಾರ್ಗಗಳು ಸೊಲ್ಯೂಷನ್ ಸರ್. ಯಾಕಂತಂದ್ರೆ ಇವಾಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ಹೋಗ್ತಾ ಇದ್ದೀರಿ ನೀವು, ಒಬ್ಬ KS ಆಫೀಸರ್ ಆಗಬೇಕು. ಈ ಒಂದು ಪ್ರಾಬ್ಲಮ್ಸ್, ರೈತರ ಬಿಕ್ಕಟ್ಟು, ಕೃಷಿ ಬಿಕ್ಕಟ್ಟು ಪ್ಲಸ್ ರೈತರ ಆತ್ಮಹತ್ಯವನ್ನು ಯಾವ ತರ ಸೊಲ್ಯೂಷನ್ ಕೊಡ್ತೀರಪ್ಪ? ಇಲ್ಲಿರೋದು ಸೊಲ್ಯೂಷನ್ ಅಷ್ಟೇ ಅಲ್ಲ, ನಿಮ್ದು ಕೂಡ ಕೆಲವಷ್ಟು ಸೊಲ್ಯೂಷನ್ಗಳು ಇರಬೇಕು. ಸೊ ಹಿಂಗ್ ಮಾಡಿದ್ರೆ ಈ ತರ ಸ್ವಲ್ಪ ಕಡಿಮೆ ಆತ್ಮಹತ್ಯೆ ಆಗುತ್ತೆ ಅಂತ ಹೇಳಿ ಸೊಲ್ಯೂಷನ್ ಕೊಡ್ಬೇಕು. ಸೊಲ್ಯೂಷನ್ ಮುಂದಿನ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ ಸರ್ಕಾರ ಆಗಿರ್ಬೋದು, ನೀರಾವರಿ ಜನ ನಿರ್ವಹಣೆ, ಸಾಮಾಜಿಕ ಬೆಂಬಲ ಕೊಡೋದಿರ್ಬೋದು, ಮತ್ತೆ ಸುಧಾರಣೆ, ಮಾರುಕಟ್ಟೆ ಸುಧಾರಣೆ, ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದು, ಡಿಜಿಟಲ್ ಕೃಷಿ ಮಾಡೋದಿರ್ಬೋದು, ವೈವಿಧ್ಯ ಕೃಷಿ ಮತ್ತು ಪರ್ಯಾಯ ಜೀವನೋಪಾಯಗಳನ್ನ ಕೊಡಿಸೋದು. ಇದು ಎಲ್ಲಾನು ನೀವೇನ್ ಬೇಕಾದ್ರೆ ಪಾಯಿಂಟ್ಸ್ ಗಳನ್ನ ಹಾಕಿ ಬರಿಬಹುದು. ಪರಿಹಾರಗಳು ಇದು ಒಂದು ಬಾಡಿ ಆಫ್ ದಿ ಎಸ್ಸೆ ಮುಗೀತು. ಈಗ ಏನ್ ಮಾಡ್ಬೋದು ನೀವು, ಉಪಸಂಹಾರ. ಲಾಸ್ಟ್ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಉಪಸಂಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಲಾಸ್ಟ್ಗೆ ಓದ್ತಾರೆ ಆಲ್ಮೋಸ್ಟ್ ಎಲ್ಲಾ ಇವ್ಯಾಲ್ಯೂಯೇಟರ್ ಓದ್ತಾರೆ. ಹಾಗಾಗಿ ಬೇಕಾದ್ರೆ ಒಂದು ಒಳ್ಳೆ ಕ್ವಶನ್, ಜೈ ಕಿಸಾನ್ ಜೈ ಹಿಂದ್ ತಾಕು ಇಂಥವೆಲ್ಲ ಹಾಕಕ್ ಹೋಗ್ಬೇಡಿ. ಯಾಕಂತಂದ್ರೆ ಇಂಥವೆಲ್ಲ ಹಾಕಿದ್ರಿಂದ ಏನಾಗುತ್ತೆ ಅಲ್ಲ, ಇದು ಬರಿಬಹುದು. ಜೈ ಕಿಸಾನ್ ಬರ್ರಿ, ಜೈ ಕಿಸಾನ್ ಜೈ ಜವಾನ್ ಬರ್ರಿ, ಜೈ ಹಿಂದ್ ನಾವೆಲ್ಲ ಬರೆಯಕ್ ಹೋಗ್ಬೇಡಿ. ನೀವು ಒಂದು ರಾಷ್ಟ್ರಕ್ಕೆ ಸೀಮಿತ ಆಗುವುದಿಲ್ಲ, ಸೆಕ್ಯುಲರ್ ಆಗಿರೋದ್ರಿಂದ ಆ ತರ ಥಿಂಕ್ ಮಾಡಿ ಬರೀರಿ. ರೈತ ಬದುಕಿದ್ರೆ ಭಾರತ ಬದುಕುತ್ತದೆ ಅಂತ ಬರ್ದ್ರೆ ಸಾಕು, ಗೊತ್ತಾಗ್ತದೆ. ಇದನ್ನ ಎಂಡ್ ಮಾಡಿ ನಾನು ಹೇಳ್ತೀನಿ, ನಮ್ಮ ಹುಡುಗರು ಹೇಳ್ತೀನಿ, ಸ್ಟಾರ್ಟ್ ಮಾಡೋದು ಬೇಕಾದ್ರೆ ಕೋಟಿಂದ ಸ್ಟಾರ್ಟ್ ಮಾಡಿ, ಎಂಡ್ ಮಾಡ್ಬೇಕಾದ್ರೆ ಒಂದು ಕೋಟ್ ಬರೋದು ಬರ್ರಿ. ಅದು ತುಂಬಾ ಎಫೆಕ್ಟಿವ್ ಅನ್ಸುತ್ತೆ, ಅದು ತುಂಬಾ ಮೋಟಿವೇಶನ್ ತರ ಇರುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ನೋಡಿ, ಕರ್ನಾಟಕ ಕೃಷಿ ಬಿಕ್ಕಟ್ಟು ರೈತರ ಆತ್ಮಹತ್ಯೆ ಕೇವಲ ಒಂದು ಸಂಖ್ಯೆ ವಿಷಯವಲ್ಲ, ಇದು ನಮ್ಮ ಸಮಾಜದ ಆತ್ಮಸಾಕ್ಷಿಗೆ ಸಂಬಂಧಿಸಿದ ಪ್ರಶ್ನೆ. ದೇಶಕ್ಕೆ ಅನ್ನ ನೀಡುವ ರೈತನ ತನ್ನ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ತಮ್ಮ ನೀತಿ ವ್ಯವಸ್ಥೆ ಭಾರಿ ವೈಫಲ್ಯವನ್ನು ಸಾರುತ್ತದೆ. ಪರಿಹಾರ ಕ್ರಮಗಳು ಬೇಕಾಗಿರುವುದು ಹೊಸ ಯೋಜನೆಗಳ ಘೋಷಣೆಯಲ್ಲ, ಬದಲಾಗಿ ಅಸ್ತಿತ್ವದಲ್ಲಿರುವ ಯೋಜನೆಗಳ ಪರಿಣಾಮಕಾರಿ ಅನ್ವಯ. ಅರ್ಥ ಆಗ್ತಿದೆಯಾ? ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ, ರೈತರ ಘನತೆ ಕಾಪಾಡುವ ರಾಜಕೀಯ ಇಚ್ಛಾಶಕ್ತಿಯಲ್ಲಿ ಇದೆ ರೈತರ ಒಂದು ಬಿಕ್ಕಟ್ಟಿನ ಪರಿಹಾರ. ಸ್ವಾಮಿನಾಥನ್ ಆಯೋಗ ಹೇಳಿದಂತೆ ರೈತರ ಸಮೃದ್ಧಿ ರಾಷ್ಟ್ರ ಸಮೃದ್ಧಿ. ಕರ್ನಾಟಕ ಒಂದು ಮಾದರಿ ಕೃಷಿ ನೀತಿ ರಾಜ್ಯವಾಗಬೇಕಾದರೆ ರೈತನ ದುಃಖ ಅರ್ಥ ಮಾಡಿಕೊಂಡು ಆತನ ಬದುಕು ಘನತೆಯಿಂದ ಕೂಡಿರಲು ಸಮಾಜ ಮತ್ತು ಸರ್ಕಾರ ಮತ್ತು ನಾಗರಿಕರು, ನೋಡಿಲಿ, ಸಮಾಜ, ಸರ್ಕಾರ, ನಾಗರಿಕರು, ನಾವು ನೀವು ಅಂತೆಲ್ಲ ಬರ್ಬಿಡಿ, ನಾವು ಎಲ್ಲ ಸೇರಾಗಿ ಒಟ್ಟಾಗಿ ಶ್ರಮಿಸಿದ್ದಾರೆ ಅಂದ್ರೆ ನಾವು ಅಂತ ಸೇರ್ಸಾಗ ಏನಾಗುತ್ತೆ ಪದ, ಇವನು ಪಾಪ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾನೆ, ಆ ಕನ್ಸರ್ನ್ ತೋರಿಸುತ್ತೆ. ಗೊತ್ತಾ? ನಾವು ಒಟ್ಟಾಗಿ ಶ್ರಮಿಸಬೇಕು ಅಂತ ಎಂಡ್ ಮಾಡಿ ಸಮಾಜ, ಸರ್ಕಾರ, ನಾಗರಿಕ ಮತ್ತೆ ನಾಗರಿಕ ಅಂದ್ರೆ ನಾವು ಬಂದ್ಬಿಡ್ತೇವೆ, ಇವನು ಸಬ್ ಇನ್ಸ್ಪೆಕ್ಟರ್ ಆಗಕ್ಕ ರೆಡಿ ಅಂತ ಒಳ್ಳೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿ ಕಳ್ಸ್ಬಿಡ್ತಾರೆ. ಅರ್ಥ ಆಯ್ತಾ? ಈ ರೀತಿ ಒಂದು ಕೋರ್ಟ್ ಇಂದ ಎಂಡ್ ಮಾಡಿ ನೀವೇನ್ ಕೋರ್ಟ್ ಅಂದ್ರೆ ಏನ್ ಗೊತ್ತಾ, ಓದಿ ವ್ಯಾಲ್ಯೂಯೇಷನ್ ಮಾಡೋನಿಗೆ ಮೈಂಡ್ ತುಂಬಾ ಸುಸ್ತಾಗಿರುತ್ತೆ. ಕೋರ್ಟ್ ನೋಡಿದ ತಕ್ಷಣ ಒಂಥರ ಟೀ ಕುಡಿದು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಅದಕ್ಕೆ ಕೋರ್ಟ್ ಕೊಡ್ಬೇಕು, ಅವಾಗ ಕೋರ್ಟ್ ಕೊಡುವ ಬರಿಬೇಕು. ಓಕೆನಾ? ಈ ತರ ಡಾಟಾಸ್ಗಳಿದಾವೆ. ಇಷ್ಟು ತಗೊಂಡು ನೀವು ಮೆಂಟರ್ಶಿಪ್ಗೆ ಯೂಸ್ ಮಾಡೋಷ್ಟು ಮಾತ್ರ ಹೇಳ್ತೀವಿ. ನಮ್ಮ ಪ್ರಬಂಧ ಕ್ಲಾಸ್ಗಳನ್ನೇ ಬೇರೆ ಇರುತ್ತೆ, ಅದ್ರ ಬಗ್ಗೆ ಏನ್ ದುಸರ ಮಾತೇ ಇಲ್ಲ. ಬಟ್ ಈ ಪಾಯಿಂಟ್ಸ್ಗಳು ನೀವು ದಯವಿಟ್ಟು ತಗೋಬೇಕು. ಎಷ್ಟು ಚಂದ ಇದಾವೆ ನೋಡ್ರಿ. ಈ ತರ ನೀವು ಕ್ವಾಲಿಟಿ ಕೊಡಲ್ಲ. ನಿಮ್ದು ಹೆಂಗ್ ಕೊಡ್ತೀರಿ ಅಂದ್ರೆ ಸುಮ್ಮನೆ ಅದೇ ಒಂದು ಯಾವ್ದಾದ್ರು ಸ್ವಾಮಿನಾಥನ್ ಅಂತ ಯೂಸ್ ಮಾಡೋದು, ಹಾಕೋದು, ರುಬ್ಬೋದು, ಆ ತರ ಮಾಡಕ್ ಹೋಗ್ಬೇಡಿ. ಓಕೆನಾ? ಓಕೆ, ಸೊ ಇವತ್ತು ಕ್ಲಾಸ್ ಇಷ್ಟು ಸಾಕು. ಆಮೇಲೆ ಇಷ್ಟು ಕೂಡ ನಿಮಗೆ ಆಯ್ತು. ಇವಾಗ ಏನಪ್ಪಾ